ಹಲೋ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಜಿ, ನಾ ಬೆಂಗಳೂರಿಂದ. ಬೆಂಗಳೂರಿಂದ? ಹೌದು ಗುರುಜಿ. ಏನು ಮಾಡ್ಕೊಂಡಿದ್ದೀರಿ? ಗುರುಜಿ, ಹೌಸ್ ವೈಫ್ ಗುರುಜಿ. ಹೌಸ್ ವೈಫ್? ಹೌದು ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ಯವ್ವ? ಗುರುಜಿ, ಅಲ್ಲೇ ಒಂದ್ 2 ವರ್ಷದ ಆಯ್ತು ಗುರುಜಿ. 2 ವರ್ಷ? ಹಾ. ಏನು ಮಾಡ್ಕೊಂಡಿರೋದು? ಮನೇಲೇ ಇರೋದು? ಹೌದು ಗುರುಜಿ, ಹೌಸ್ ವೈಫ್. ಆಗಲ್ವಾ? ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಜಿ, ಇದೆ. ಊಟ ಮಾಡಿದ್ರಾ? ಊಟ ಮಾಡ್ತಾ ಇದೆ ಗುರುಜಿ. ಆಯ್ತು ಗುರುಜಿ, ಊಟ ಆಯ್ತಾ? ಆಯ್ತು ಗುರುಜಿ. ಕರೆ ಸಿಕ್ಕ ತಕ್ಷಣ ಊಟ ಏನಾರು ಅರ್ಗಿರ್ದಕ್ಕೆ ನಿಲ್ಸಿಬಿಟ್ರಾ? ಇಲ್ಲ ಗುರುಜಿ, ಆಯ್ತು. ಊಟ ಮಾಡಿ ಕೈ ತೊಳೆದ ಕರೆ ಸಿಕ್ತು ಸಹ. ಏನು ಮಾಡಿದಿರಿ ಊಟ? ಊಟ ಮುದ್ದೆ ಗುರುಜಿ, ಬಸ್ಸಾರು. ಮುದ್ದೆ ಬಸ್ಸಾರು? ನಮ್ಮವ್ವ ಕೂಡ ಇವತ್ತು ಮುದ್ದೆ ಮಾಡಿ ಈ ಏನಿದು ಮೊಳಕೆ ಕಟ್ಟಿದ ಹುಳ್ಳಿಕಾಳು. ಹುಳ್ಳಿಕಾಳು ಸಾಂಬಾರು. ಆಹಾ, ಅಮೃತ. ಅದನ್ನು ಮಾಡಿದ್ರು ನಮ್ಮವ್ವ. ಆಯ್ತು, ಒಳ್ಳೇದಾಗ್ಲಿ. ಹೇಳವ್ವ, ಏನು ಕತೆ? ಏನ್ ಹೇಳ್ಬೇಕು ಅಂತಾನೆ ಮರ್ತೋಗ್ತೈತೆ ಗುರುಜಿ. ಫೋನ್ ಮಾಡ್ಬಿಟ್ಟು ಏನು ಹೇಳ್ಬೇಕು ಗೊತ್ತಾಯ್ತಿಲ್ಲ ಅಂದ್ರೆ ನನ್ನ ಕತೆ ಏನು? ಆಯ್ತು, ಹೇಳುವ. ಅಂದರೆ ಮೂಲತಃ ಬೆಂಗಳೂರವ್ರೇನ ಅಥವಾ ಬೇರೆ ಕಡೆಯವರ? ತುಮಕೂರು ಡಿಸ್ಟಿಕ್ ಗುರುಜಿ. ತುಮಕೂರು? ಹೌದು ಗುರುಜಿ. ಓಕೆ. ಎಷ್ಟು ವರ್ಷ ನಿಮಗೆ? ನಮ್ಗೆ 29 ವರ್ಷ ಗುರುಜಿ. 29? ಹೌದು ಗುರುಜಿ. ಹೇಳುವ. ಗುರುಜಿ, ನಾವು ತುಮಕೂರ್ ಹತ್ರ ಒಂದು ಹಳ್ಳಿ. ಅಪ್ಪ ಅಮ್ಮಂಗೆ ನಾವಿಬ್ರು ಮಕ್ಳು ಗುರುಜಿ. ನಾನು ಅಣ್ಣ. ನಾನು ಮತ್ತು ಅಣ್ಣ? ಅಣ್ಣ ಗುರುಜಿ. ನಾನು ಅಣ್ಣ ಅಂದ್ರೆ ನಾನೇನು ಅಂದ್ಕೊಳ್ಳಿ. ನಮ್ಮ ಅಣ್ಣನ ಹೆಸರು ನಿಮ್ಮ ಹೆಸರೇ ಗುರುಜಿ. ಹೌದಾ? ಹೌದು ಗುರುಜಿ. ನಮ್ಮ ಅಪ್ಪಂಗೆ 2 ಮಕ್ಕಳು, ನಾನು ಮತ್ತು ಅಣ್ಣ. ನಾನು ಅಣ್ಣ ಅಂದ್ರೆ ಮತ್ತೆ ತಂಗಿ ಯಾರು ಅಂತ ನಾನೇ ಕೇಳಬೇಕು. ಓಕೆ, ಸೊ ನೀವೇ ತಂಗಿ? ಹೌದು ಗುರುಜಿ. ಆಯ್ತು. ನಾವಿಬ್ರು ಮಕ್ಳು. ನಮ್ದು ಒಂದ್ ರೈತ ಕುಟುಂಬ ಗುರುಜಿ. ಆಮೇಲೆ ನಮ್ಮ ಅಪ್ಪ ಅಮ್ಮ, ನಾನು, ಅಣ್ಣ. ಆಯ್ತು. ಏನ್ ಬೆಳೆ ಬೆಳೀತಾ ಇದ್ರಿ ನಿಮ್ಮಪ್ಪ? ರಾಗಿ, ಭತ್ತ? ಹೌದು ಗುರುಜಿ. ಗದ್ದೆ ಇತ್ತು? ಸ್ವಲ್ಪ ಇತ್ತು ಗುರುಜಿ. ಅದ್ರಲ್ಲೇ ವ್ಯವಸಾಯ ಮಾಡ್ಕೊಂಡು ಕೂಲಿ ಕೆಲ್ಸ ಮಾಡ್ಕೊಂಡು ನಮ್ನ ಸಾಕಿದ್ರು ಗುರುಜಿ. ಸಾಕಿದ್ರು. ನಾನು ಓದಿದೆ ಗುರುಜಿ. ಒಂದೊಂದು ಡಿಗ್ರಿ ಆಗಿದೆ. ಅಣ್ಣನು ಒಂದು ಜಾಬ್ ಸೇರ್ಕೊಂಡ. ಆಮೇಲೆ ನಂದು ಒಂಥರ ವಿಚಿತ್ರವಾಗಿದೆ ಗುರುಜಿ ಸ್ಟೋರಿ. ಹೌದಾ? ಹೌದು. ನನ್ ಸ್ಟೋರಿ ಏನಾದ್ರು ಬರುತ್ತ ಅಂತ ತುಂಬಾ ವಿಡಿಯೋಸ್ ಕೇಳಿದೀನಿ. ಅಂತರ ಸ್ಟೋರಿ ಯಾವ್ದನ್ನು ಇಲ್ಲ. ಓಕೆ. ಸೊ ಎಷ್ಟು ಕತೆ ಕೇಳಿದ್ದೀರಿ ಇಲ್ಲಿವರೆಗೂ? ತುಂಬಾ ಕತೆಗಳು ಕೇಳಿದೀನಿ ಗುರುಜಿ. ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಅನ್ಸುತ್ತೆ. ಸೊ ಅದರಲ್ಲಿ ನಿಮ್ಮ ಕತೆಗೆ ಹೋಲಿಕೆ ಆಗುವಂಥದ್ದು ಯಾವುದೂ ಇಲ್ಲ? ಇಲ್ಲ ಅನ್ನಿಸ್ತು ನನ್ಗೆ. ಆಯ್ತು, ಅದು ಒಂದು ಹಾಗೆ ಬಿಡ್ಲಿ. ಹೇಳ್ಬಿಡವಾಗ ಅದನ್ನು ಕೇಳ್ಬಿಡೋಣ. ಅಂದ್ರೆ ಡಿಗ್ರಿ ಮುಗಿಸಿದ್ರಿ? ಡಿಗ್ರಿ ಮುಗ್ಸೋದ್ಕಿಂತ ಮುಂಚೆನೆ ಒಂದು ಸೆಕೆಂಡ್ PU ಓದ್ಬೇಕಾದ್ರೆ ಒಂದು ಲವ್ ಸ್ಟೋರಿ ಶುರುವಾಯ್ತು ಗುರುಜಿ. ಪ್ರೇಮ ಕಥೆ? ಇದನ್ನೇ ಹುಡುಕ್ತಿದ್ದೆ ನಾನು. ಹೇಳು. ಸೆಕೆಂಡ್ PU ಶುರುವಾಯ್ತು, ಪ್ರೇಮ ಕತೆ. ಅವರು ಅಂದ್ರೆ ಮನೆ ಒಂದೇ ಊರೇ. ಸ್ವಲ್ಪ ಮನೆ ಹತ್ರನೇ ಇದ್ರು ಅವರು. ಅಂದ್ರೆ ಅವರು ಓದಿ ಬೆಂಗಳೂರು ಹೋಗೋವರ್ಗುನು ಅಷ್ಟು ಏನೋ ಅಷ್ಟು ನಮಗೂ ಅವರು ಅಷ್ಟು ಮಾತುಕತೆ ಅಷ್ಟು ಇರ್ಲಿಲ್ಲ. ಅಂದ್ರೆ ಒಂದೇ ಊರವರು, ಒಂದೇ ಕೇರಿಯವರು? ಒಂದೇ ಕೇರಿಯವರು. ಸ್ವಲ್ಪ ರಿಲೇಷನ್ ಆಗ್ಬೇಕು ಗುರುಜಿ. ಓಕೆ. ಅಲ್ಲೇ ಅವರು ನೀವೆಲ್ಲ ಒಟ್ಟಿಗೆ ಬೆಳೆದಿದ್ದು ಅಥವಾ ಅಲ್ಲೇ ಇದ್ದಿದ್ದಾದ್ರೂ ಬೆಂಗಳೂರಿಗೆ ಹೋಗೋವರೆಗೂ ನಿಮ್ಗೆ ಅಂತದ್ದೇನು ಭಾವನೆ ಇರ್ಲಿಲ್ಲ? ಇಲ್ಲ ಗುರುಜಿ. ಅಂದ್ರೆ ಅತ್ತೆ ಮಗಳು ಆಗ್ಬೇಕು ನಾನು ಅವ್ರಿಗೆ. ಅವ್ರಿಗೆ ನೀವು ಅತ್ತೆ ಮಗಳು? ಅವರು ಸ್ವಲ್ಪ ನಮ್ಗೆ ವರ್ಷೆ ತರಾನೇ ಇತ್ತು. ಆದ್ರೆ ಅಷ್ಟು ಏನು ಇರ್ಲಿಲ್ಲ ಮುಂಚೆ. ಅವ್ರ ಊರಲ್ಲಿ ಇದ್ದಾಗ ನಮ್ಗೂ ಅವ್ರಿಗೂ ಅಷ್ಟೇ ಏನೋ ಇರ್ಲಿಲ್ಲ. ಏನಂದ್ರೆ ಏನೋ ಅಷ್ಟೇ ಮಾತಾಡ್ತಾ ಇದ್ದೆ ಅಷ್ಟೇ. ಏನು ಓದ್ತಾ ಇದ್ರಿ ಆಗ ನೀವು? ಆಗ ನಾನು PUC ಓದ್ತಾ ಇದ್ದೆ ಗುರುಜಿ. ಫಸ್ಟ್ PUCನಾ? ನಮಗೆ ಫಸ್ಟ್ PUCಲಿ ಸೈಕಲ್
ಚೈನ್ ಕಳ್ಚೋದ್ರೆ ಚೈನ್ ಹಾಕೊಳಕ್ಕೂ ಬರ್ತಿರ್ಲಿಲ್ಲ. ಓಕೆ, ಸೊ ಫಸ್ಟ್ ಪಿ ಯು ಸಿಲಿ ಓಕೆ ಅಂಥದ್ದೊಂದು ಭಾವನೆ ನಿಮಗೆ ಬಂದಿದ್ದ, ಅವ್ರಿಗೆ ಬಂದಿದ್ದ? ಸ್ವಲ್ಪ ಆಮೇಲೆ ಇಬ್ರಿಗೂ ಸ್ಟಾರ್ಟ್ ಆಯ್ತು ಗುರುಜಿ. ಅಲ್ಲ, ಈ ಸ್ಟಾರ್ಟ್ ಯಾರಿಗಾಯ್ತು ಅಂತ ಮೊದಲು? ಸ್ಟಾರ್ಟ್ ಅವ್ರು ಮುಂಚೆಯಿಂದನೂ ಸ್ವಲ್ಪ ಇತ್ತು ಅತ್ತೆ ಮಗಳು ಅಂತ. ಆಮೇಲೆ ಅವರು ಸ್ವಲ್ಪ ಸಿಟಿಗೆಲ್ಲ ಬಂದು ಕೆಲಸ ಮಾಡ್ತಾ ಇದ್ರು. ವಾರಕ್ಕೊಂದ್ಸಲ ಊರಿಗೆ ಬರ್ತಾ ಇದ್ರು. ಅವ್ರು ಬಂದು ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ತಾ ಇದ್ದೆ ನಾನು. ಒಂದ್ ಸ್ವಲ್ಪ ಏನೋ ಚೇಂಜಸ್ ಕಾಣಿಸ್ತಾ ಇತ್ತು. ಚೇಂಜಸ್ ಅಂದ್ರೆ ದೇಹದಲ್ಲ, ವರ್ತನೆ ಅಲ್ಲ? ಆ ವರ್ತನೆಯಲ್ಲಿ ಗುರುಜಿ ತುಂಬಾ ಚೆನ್ನಾಗಿ ಮಾತಾಡ್ಸಕ್ ಶುರು, ಅಂದ್ರೆ ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ಗೌರವದಿಂದ ಮಾತಾಡ್ಸೋರು. ಓಕೆ ಓಕೆ. ಆಮೇಲೆ ಅಲ್ಲಿಗೆನೆ ಅದ ಎಲ್ಲಾರ್ನೂ ನಿಮ್ಮನ್ ಮಾತ್ರನ? ಎಲ್ಲಾನು ಮಾತಾಡ್ಸೋರು ಗುರುಜಿ. ಮತ್ ನೀವು ನಿಮ್ಗೆ ಅಂತ ಅದ್ ಹೆಂಗ್ ವಿಶೇಷವಾಗಿ ಅನ್ಕೊಂಡ್ರಿ? ಅಂದ್ರೆ ನನ್ಗೇನ್ ಅತ್ತೆ ಮಗಳಲ್ವಾ, ನಮ್ಗೇನ್ ಅಷ್ಟೊಂದ್ ಗೌರವ ಕೊಡ್ತಿರ್ಲಿಲ್ಲ, ರೇಗ್ಸೋದ್ ಜಾಸ್ತಿ. ಸ್ವಲ್ಪ ಬೇರೆಯವನ್ನೆಲ್ಲ ಚೆನ್ನಾಗಿ ಮಾತಾಡ್ಸೋರು ನೋಡ್ತಾ ಇದ್ದೆ ನಾನು. ಓಕೆ. ಅವ್ರಿಗೆ ಹಿಂಗೆ ಒಂದಿನ ಅವ್ರ ಕೆಲ್ಸ ಮಾಡೋ ಹತ್ರ ಅವ್ರಿಗೆ ಒಂದು ಲವ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಒಂದಿನ ನನ್ಗೆ ಹೇಳ್ತಾರೆ. ಆಮೇಲೆ ಒಂದ್ಸಲ ಊರಿಗೆ ಬಂದಾಗ ಫೋಟೋನು ತೋರಿಸ್ತಾರೆ ಅವ್ರದ್ದು. ಆಮೇಲೆ ಹೌದು, ಆ ಫೋಟೋನು ತೋರಿಸ್ತಾರೆ. ಆಮೇಲೆ ಕಾಲುನು ಕೂಡ ಮಾಡ್ಕೊಡ್ತಾರೆ. ಮಾತಾಡಿರ್ತೀನಿ ನಂಗೆ ಮತ್ತೆ ಮಗಳು ಮಾತಾಡು ಅಂತ. ನೀವು? ಹೌದು. ಎಂಥ ಸೌಭಾಗ್ಯ ನಿಮ್ಮದು. ಓಕೆ, ಬಟ್ ಆ ವೇಳೆಗೆ ನಿಮ್ಮ ಮನ್ಸಲ್ಲಿ ಏನೋ ಭಾವನೆಗಳು ಬರ್ತಿದ್ವಾ? ಆದ್ರೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಗುರುಜಿ. ಇನ್ನೇನು ಸ್ಟಾಪ್ ಮಾಡಿದೆ, ಬೇರೆ ದಾರಿ ಇಲ್ಲ. ಇದೆಲ್ಲ ಗೊತ್ತಾದ್ಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಾತಾಡಿದ್ರ? ಹೌದು ಗುರುಜಿ, ಮಾತಾಡ್ದೆ. ಆಮೇಲೆ ನಾನು ಒಂದು ಕ್ವಶನ್ ಕೇಳ್ದೆ. ಅವ್ರು ನಮ್ ಕಡೆ ಸ್ವಲ್ಪ ಜಾತಿ ಎಲ್ಲ ನೋಡ್ತಾರಲ್ವಾ, ನಿಮ್ಗೆ ಏನ್ ಮಾಡ್ತೀರಾ ಅಂತ ಕೇಳಿದ್ದೆ ನಾನು ಒಂದ್ಸಲ. ಆ ಟೈಮ್ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿದ್ರು ಎಲ್ಲರಂತೆ. ಅವರು ಹೇಳಿದ್ರು ಆ ಟೈಮ್ ನೋಡ್ಕೊಳ್ಳೋಣ ಅಂತ. ಅವ್ರಿಗೆ ಒಂದು ಲವ್ ನಡೀತಾ ಇತ್ತು. ಯಾರಿಗೆ? ಅವರಿಬ್ಬರಿಗೆ? ಅವರಿಬ್ಬರಿಗೆ. ಆಮೇಲೆ ಹಿಂಗೆ ಒಂದ್ ದಿವಸ ನಂದು PUC ಮುಗೀತು. ಆಮೇಲೆ ಹಿಂಗೆ ನಾನ್ ಯಾವಾಗಾರು ಒಂದ್ಸಲ ಕಾಲ್ ಮಾಡೋರು ಮಾತಾಡೋರು, ಊರಿಗೆ ಬಂದಾಗ ಮಾತಾಡ್ಸೋರು, ಅಷ್ಟ್ರಲ್ಲೇ ಇತ್ತು ಗುರುಜಿ. ಆಮೇಲೆ ಒಂದಿನ ಸಡನ್ ಆಗಿ ಒಂದ್ ಶಾಕ್ ನ್ಯೂಸ್ ಬಂತು. ಅವರು ಇಬ್ರು ಅವ್ರ ಮನೇಲಿ ಗೊತ್ತಾಗಿ ಅವರು ಬಂದು ಬೇರೆ ಕ್ಯಾಸ್ಟ್, ಇವ್ರು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅರ್ಥ ಆಗ್ಲಿಲ್ಲ. ಅಂದ್ರೆ ಇವ್ರು ಅವ್ರ ಮನೇಲಿ ಬೇರೆ ಸಂಬಂಧ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಹುಡುಗನ್ಗ? ಆ ಹುಡ್ಗಿಗೆ. ಓಕೆ, ಅವ್ರ ಮನೇಲಿ ಗೊತ್ತಾಗಿ ಆ ಹುಡುಗಿಗೆ ಬೇರೆ ಸಂಬಂಧ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೌದು. ಆಮೇಲೆ ಆ ಹುಡ್ಗಿ ಇಲ್ಲ, ನೀನ್ ಬಂದು ಇವತ್ತು ಕರ್ಕೊಂಡ್ ಹೋಗಿಲ್ಲ ಅಂತ ಅಂದ್ರೆ ನಾಳೆ ನನ್ ಎಣ ನೋಡೋದಕ್ ಬಂದ್ಬಿಡು, ಮಣ್ಣಗ್ ಬಂದ್ಬಿಡು ಅಂತ ಎಲ್ಲ ತುಂಬಾ ಇದ್ ಮಾಡಿದೆ ಗುರುಜಿ. ಇವ್ರು ವಿಧಿ ಇಲ್ಲದೆ ಇನ್ನೇನ್ ನನ್ನಿಂದ ಏನಾದ್ರು ಮಾಡ್ಕೊಂಡ್ಬಿಟ್ರೆ ನನ್ ಮೇಲ್ ಬರುತ್ತೆ ಅನ್ನೋ ಭಯಕ್ಕೆ ಏನು ಮಾಡಕ್ ವಿಧಿ ಇಲ್ಲದೆ ಏನ್ ಮಾಡಿದಾರೆ, ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಗುರುಜಿ. ಕರ್ಕೊಂಡ್ಬಂದು ಆಮೇಲೆ ಬಂದಿದ್ದಾರೆ. ದೇವಸ್ಥಾನ ಹತ್ರ ತಾಳಿ ಕೂಡ ಕಟ್ಟಿದ್ದಾರೆ. ಅವರು ಒಬ್ಬ ಕಂಪ್ಲೇಂಟ್ ಎಲ್ಲ ಆಯ್ತು ಗುರುಜಿ. ಕಂಪ್ಲೇಂಟ್ ಎಲ್ಲ ಆಯ್ತು. ಅವರು ಬಂದು ಸ್ಟೇಷನ್ ಅಲ್ಲಿ ನೈಸ್ ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ರು ಗುರುಜಿ ಹುಡ್ಗಿನ. ಒಂದೇ ದಿನ ತಾಳಿ ಕಟ್ಟಿದ್ದಾರೆ. ತಾಳಿ ಕಟ್ಟಿದ್ರುನು ನಮ್ ಬಂದು ಕೇಳ್ತೀವಿ, ನೀವ್ ಬಂದ್ ಕೇಳಿ ನಾವ್ ಮಾಡ್ಕೊಂಡ್ ಕೊಡ್ತೀವಿ ಈ ತರ ಹೇಳಿ ಹುಡ್ಗಿ ನೈಸ್ ಮಾಡಿ ಕರ್ಕೊಂಡು ನೈಸಲ್ಲೇ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಗುರುಜಿ ಅವರು. ಆಮೇಲೆ ಅದು ಅಲ್ಲಿಗೆ ಮುಗೀತು. ಇವ್ರು ಸ್ವಲ್ಪ ದಿನ ಊರಿಗೆ ಬಂದ್ರು. ಹುಡುಗ ಈ ಮದ್ವೆ ಆಗಿದ್ದೆಲ್ಲ ಅಷ್ಟೊತ್ತಿಗೆ ನಿಮಗೆ ಗೊತ್ತಿತ್ತು? ಗೊತ್ತಿತ್ತು ಗುರುಜಿ ಎಲ್ಲ. ಓಕೆ, ಎಲ್ಲ ಗೊತ್ತಿತ್ತು. ಆಮೇಲೆ ಸ್ವಲ್ಪ ದಿನ ಊರಲ್ಲಿದ್ರು. ಊರಲ್ಲಿ ಇರೋ ಟೈಮಲ್ಲಿ ಹಿಂಗೇನೆ ನಾನ್ ಸ್ವಲ್ಪ ಮಾತಾಡೋದೆಲ್ಲ ಬಿಟ್ಬಿಟ್ಟಿದೆ. ಆಮೇಲೆ ಹಿಂಗೆ ನನ್ಗೊಂದ್ ವಿಷಯ ಗೊತ್ತಾಯ್ತು, ಸ್ವಲ್ಪ ತುಂಬಾ ಡ್ರಿಂಕ್ಸ್ ಎಲ್ಲ ಮಾಡ್ತಾವ್ರೆ ಎಲ್ಲ ಗೊತ್ತಾಯ್ತು ಗುರುಜಿ. ಆಮೇಲೆ ಒಂದಿನ ಕಾಲ್ ಮಾಡಿ ಏನಕ್ಕೆ ಈ ತರ ಎಲ್ಲ ಮಾಡ್ತಿದ್ಯಾ ಅಂತ ಎಲ್ಲ ಕೇಳ್ದೆ ಗುರುಜಿ. ಫೋನ್ ಮಾಡಿ? ಹೌದು ಗುರುಜಿ. ಐ ಮೀನ್ ಅದೇ ಊರಲ್ಲಿದ್ರು ಬಟ್ ನೀವು ಫೋನ್ ಮಾಡಿ ಮಾತಾಡಿದ್ರಿ? ಹೌದು ಗುರುಜಿ. ಹೌದು ಗುರುಜಿ. ಆ ವೇಳೆಗೆ ನಿಮ್ಮ ಮನಸ್ಸಲ್ಲಿ ಅವರನ್ನು ಕಾಳಜಿ ಮಾಡೋದಷ್ಟೇ ಆಗಿತ್ತಾ ಅಥವಾ ಏನಿತ್ತು?
ಅಂದ್ರೆ ಕೆಟ್ಟ ದಾರಿಲಿ ಹೋಗ್ತಾ ಇದಾರೆ ಅಂತ ಗೊತ್ತಾಯ್ತು. ಓಕೆ. ತುಂಬಾ ಕುಡ್ತಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ ಅಂತ ಹಿಂಗೆ ಸ್ವಲ್ಪ ನನಗೆ ಗೊತ್ತಾಯ್ತು ಗುರುಜಿ. ಅದರಿಂದ ಸ್ವಲ್ಪ ನಾನು ಬೇಡ ಇದೆಲ್ಲ, ಏನಕ್ಕೆ ಏನೋ ಲೈಫಲ್ಲಿ ಆಗಿದೆ, ಇದೆಲ್ಲ ಬೇಡ ಅಂತ ಹೇಳ್ದೆ ಗುರುಜಿ. ಆಮೇಲೆ ಅವರು ಹಿಂಗೆ ಎಲ್ಲ ಹೇಳ್ಕೊಂಡ್ರು, ಏನಕ್ಕೆ ಈ ತರ ಮಾಡಿದೆ. ನನ್ನ ಹತ್ರ 3 ದಿನದ ಹಿಂದೆ ಮಾತಾಡಿದ್ರು ಈ ತರ. ಏನು ನನ್ಗೆ ಆ ಹುಡ್ಗಿನೂ ಮಾತಾಡಿತ್ತು, ಇವರು ಮಾತಾಡಿದ್ರು. ನನ್ಗೆ ವಿಷಯ ಕೇಳಿದ ತಕ್ಷಣ ಸಡನ್ ಶಾಕು. ಏನಕ್ಕೆ ಈ ತರ ಎಲ್ಲ ಆಯ್ತು ಅಂತ ಒಂದಿನ ಕೇಳಿದ್ಕೆ ಈ ತರ ಎಲ್ಲ ಹೇಳಿದ್ಲು. ನೀನಿಲ್ಲ ಅಂದ್ರೆ ಸತ್ತೆ ಹೋಗ್ಬಿಡ್ತೀನಿ, ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾಳೆ ನನಗ್ ಮಣ್ಣು ಬಂದ್ಬಿಡು ಅಂತೆಲ್ಲ ಬ್ಲಾಕ್ ಮೇಲ್ ಮಾಡಿದ್ಲು. ಅದಕ್ಕೆ ವಿಧಿ ಇಲ್ಲದೆ ಏನು ಮಾಡಕ್ಕಾಗಿಲ್ಲ, ಕರ್ಕೊಂಬಂದೆ. ಎಲ್ಲ ತಾಳಿ ಎಲ್ಲ ಕಿತ್ತಾಕಿ ಅವ್ರೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಗುರುಜಿ. ಆಮೇಲೆ ಮನೆ ಹತ್ರ ಎಲ್ಲ ಬಂದು ಗಲಾಟೆ ಮಾಡಿ ಎಲ್ಲ ಮಾಡಿದ್ರು ಅವರು. ಅದೇ ಇವ್ರ ಅಪ್ಪ ಅಮ್ಮಂಗೂ ಅಷ್ಟು ಇಷ್ಟ ಇಲ್ಲ, ಬಿಟ್ಬಿಟ್ರು ಇವ್ರು. ಆಮೇಲೆ ಇವ್ರು ಹೋಗಿಲ್ಲ, ಅವರು ಹೋಗಿಲ್ಲ. ಹುಡ್ಗಿ ಏನೋ ಅವ್ರಿಗೆ ಬೇರೆ ಮದ್ವೆನೂ ಆಯ್ತು. ಬೇರೆ ಮದ್ವೆ ಆಯ್ತು ಅಂತ ಅಲ್ಲಿ ಕೆಲ್ಸ ಮಾಡೋರು ಎಲ್ಲ ಇವ್ರಿಗೆ ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ದಿನ ಊರಲ್ಲೇ ಇದ್ರು. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನನ್ನ ಕೇಳಿದ್ರು ಗುರುಜಿ. ಈ ತರ ಎಲ್ಲ ಆಗೋಯ್ತು, ಮುಂದೆ ಏನ್ ಮಾಡೋದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಒಂದಿನ ನನಗ್ ಪ್ರಪೋಸ್ ಮಾಡಿದ್ರು ಗುರುಜಿ. ನನಗ್ ಪ್ರಪೋಸ್ ಮಾಡಿದ್ರು ಗುರುಜಿ ಒಂದಿನ. ಓ ಹೌದಾ? ಹೌದು ಗುರುಜಿ. ಆಮೇಲೆ ನಾನು ಇವಾಗ ಮುಂಚೆ ಈ ತರ ಎಲ್ಲ ಆಗಿರೋದ್ರಿಂದ, ಮುಂಚೆ ಅಂದಿದ್ರೆ ಏನೋ ಒಳ್ಳೆ ಹುಡ್ಗ ಅಂತ ಏನೋ ಕೊಡ್ತಾ ಇದ್ರು, ಏನೋ ಈ ತರ ಎಲ್ಲ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಪಬ್ಲಿಕ್ ಆಗ್ಬಿಟ್ಟಿತ್ತು. ಅದ್ರಿಂದ ನಮ್ಮನೇಲೂ ಸ್ವಲ್ಪ ಈ ತರ ನಾನ್ ತುಂಬಾ ಯೋಚನೆ ಮಾಡಿದೆ. ಇವ್ರನ್ನ ಸಡನ್ ಆಗಿ ಒಪ್ಕೊಂಡಿಲ್ಲ. ಆಮೇಲೆ ಹೋಗ್ತಾ ಅವರು ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮಾತಾಡ್ತಾ ಹಂಗೇನೆ ಲವ್ ಸ್ಟಾರ್ಟ್ ಆಯ್ತು ಗುರುಜಿ. ಒಪ್ಕೊಂಡೆ? ಗುರುಜಿ ಒಪ್ಕೊಂಡೆ. ಆಮೇಲೆ ಅವ್ರ ಮನೇನು ಒಪ್ತಾ ಇಲ್ಲ, ನಮ್ಮ ಮನೇನು ಒಪ್ತಾ ಇಲ್ಲ. ಈ ತರ ಎಲ್ಲ ಆಗಿರೋದ್ರಿಂದ ಅವ್ರ ಮನೇನು ಒಪ್ತಾ ಇಲ್ಲ, ನಮ್ಮ ಮನೇನು. ಮನೆಯವ್ರಿಗೆ ಗೊತ್ತಾಯ್ತು ಅದು? ಹೌದು ಗುರುಜಿ, ಮನೆಗೂ ಗೊತ್ತಾಯ್ತು. ನಮ್ಮ ಮನೇಲಿ ಬೇಡ ಅಂತ, ಅವ್ರ ಮನೇಲೂ ಬೇಡ, ಒಂದೂರಲ್ಲಿ ಚೆನ್ನಾಗಿರಲ್ಲ ರಿಲೇಷನ್, ಬೇಡ ಅಂತ. ಅವ್ರ ಮನೇಲೂ ಬೇಡ ಅಂತ, ನಮ್ಮ ಮನೇಲೂ ಬೇಡ ಅಂತ ಗುರುಜಿ. ಆಮೇಲೆ ಅವರು ಬೆಂಗಳೂರಿಗೆ ತಿರ್ಗಾ ಮತ್ತೆ ಬಂದ್ಬಿಟ್ಟು ಜಾಬ್ಗೆ ಜಾಯಿನ್ ಆದ್ರು ಗುರುಜಿ ಅವರು. ಸುಮ್ನೆ ಅಲ್ಲಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು, ವಿಷಯ ಎಲ್ಲ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಅವರು ಬೆಂಗಳೂರಿಗೆ ಬಂದ್ಬಿಟ್ರು. ಅಷ್ಟೊತ್ತಿಗೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಗುರುಜಿ. ಆಮೇಲೆ ಹಿಂಗೆ ಇವರು ಸ್ವಲ್ಪ ಮನೇಲಿ ಒಪ್ಸೋದಕ್ಕೋಸ್ಕರ ಏನೇನೋ ಟ್ರೈ ಮಾಡಿ ಒಪ್ಸಿದ್ರು ಗುರುಜಿ. ಅಂದ್ರೆ ಅವರು ಇಲ್ಲದ ಮನ್ಸಲ್ಲಿ ಬಂದು ಒಂದ್ಸಲ ಕೇಳಿದ್ರು, ನಮ್ಮ ಮನೇಲಿ ಬೈದಿ ಕಳ್ಸ್ಬಿಟ್ಟಿದ್ರು ಗುರುಜಿ. ಅಂದ್ರೆ ಮುಂದೆ ಈ ತರ ಎಲ್ಲ ಆಗಿರೋದ್ರಿಂದ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ನೇನು ಕೇಳಂಗಿಲ್ಲ, ಆತರ ಎಲ್ಲ ಬಂದು ಡೈರೆಕ್ಟ್ ಆಗಿ ನಮ್ಮ ಮನೆಯವ್ರ ಹತ್ರ ಹೇಳ್ಬಿಟ್ರು ಗುರುಜಿ. ಅಪ್ಪ ಅಮ್ಮ ಈ ತರ ಎಲ್ಲ ಹೇಳಿದ್ರೆ, ಯಾರೋ ನಾವು ಇರೋದು ಒಂದ್ ಮಗು ಅಂತ ಸಾಕೊಂಡಿದೀವಿ, ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಬೈಕ್ ಕಳ್ಸ್ಬಿಟ್ರು ಗುರುಜಿ. ಆಮೇಲೆ ತಿರ್ಗಾ ಸ್ವಲ್ಪ ದಿನ ಆದ್ಮೇಲೆ ಹುಡ್ಗ ಅವ್ರಪ್ಪ ಅವ್ರಮ್ಮನೆಲ್ಲ ಏನೋ ಒಪ್ಪಿಸಿ ಆಮೇಲೆ ದೊಡ್ಡವ್ರನ್ನ ಕರ್ಕೊಂಡ್ಬಂದು ಒಂದಿನ ಮಾತಾಡಿದ್ರು ಗುರು. ಆಮೇಲೆ ಮಾತಾಡಿ ಒಂದೇ ದಿನದಲ್ಲಿ ಮದ್ವೆ, ಊರು ದೊಡ್ಡವ್ರು ಬಂದು ಮಾತಾಡಿ ಏನೋ ಇಷ್ಟಪಟ್ಟಿದ್ದಾರೆ ಮಾಡ್ಕೊಡಿ ಅಂತ ಎಲ್ಲ ಮಾತಾಡಿ ಮದ್ವೆ ಫಿಕ್ಸ್ ಮಾಡಿದ್ರು ಗುರುಜಿ. ಮದ್ವೆ ಫಿಕ್ಸ್ ಮಾಡಿದ್ರು. ಆಮೇಲೆ ಮದ್ವೆನೂ ಆಯ್ತು ಗುರುಜಿ. ಮದ್ವೆನೂ ಆಯ್ತು. ಮದ್ವೆ ಆದ್ಮೇಲೆ ಇವರು ಮದ್ವೆ ಆದ್ಮೇಲೆ ಫುಲ್ಲು ಚೇಂಜ್ ಆಗ್ಬಿಟ್ರು ಗುರುಜಿ. ನಮ್ಮ ಅತ್ತೆ ನಮ್ಮ ಮಾವ, ನಮ್ಮ ಅಪ್ಪ ನಮ್ಮ ಅಮ್ಮನ್ ಕಂಡ್ರೆ ಆಗಲ್ಲ, ಒಂದೇ ಊರಲ್ಲಿ ಇರೋದ್ರಿಂದ ನಮ್ಮ ಅಪ್ಪ ನಮ್ಮ ಅಮ್ಮನ ಕಂಡ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಮದ್ವೆ ಮಾಡಿದ್ದೆ ದೊಡ್ಡ ಪ್ರಾಬ್ಲಮ್ ಅನ್ನೋ ತರ. ಆಗ್ತಾ ಇರ್ಲಿಲ್ಲ ಗುರುಜಿ. ಬಂದು ಕೇಳಿದ್ದಷ್ಟು ಸಂಪೂರ್ಣ ಒಪ್ಪಿಗೆಯಿಂದ ಮನಸ್ಸಿನಿಂದ ಏನಲ್ಲ. ಇಲ್ಲ ಗುರುಜಿ, ಬೇರೆಯವ್ರ ಕಡೆಯಿಂದ ಬಂದು ಮಗನ್ ಬಲವಂತಕ್ಕೋಸ್ಕರ ಅದು ದೊಡ್ಡವ್ರನ್ನ ಕರ್ಕೊಂಡ್ಬಂದು ಮಾತಾಡ್ಸ್ಬಿಟ್ಟು ಅವ್ರ ಏನ್ ಮಾತಾಡಿಲ್ಲ ಅವತ್ತು.
ಆಮೇಲೆ ಸರಿ ಬಿಡು, ಇನ್ನು ಇಬ್ರು ಇಷ್ಟಪಟ್ಬಿಟ್ಟವ್ರೆ ಮಾಡ್ಕೊಡಿ ಅಂತ ದೊಡ್ಡವರೆಲ್ಲ ಮಾತಾಡ್ಕೊಂಡು ಫಿಕ್ಸ್ ಮಾಡಿದ್ರು. ಆಮೇಲೆ ಇವರು ಫುಲ್ಲು ನಾವು ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾವು ಈ ತರ ಅನ್ಕೊಂಡಿದ್ವಿ. ಓಕೆ. ಮದ್ವೆ ಆದ್ಮೇಲೆ ಫುಲ್ಲು ಚೇಂಜ್ ಆಗ್ಬಿಟ್ರು ಗುರೂಜಿ ನಮ್ಮ ಅತ್ತೆ ನಮ್ಮವ್ವ. ನಮ್ಮ ಅಪ್ಪ ನಮ್ಮಮ್ಮ ಮನೆಗ್ ಹೋದ್ರು ಮಾತಾಡ್ಸ್ತಾ ಇರ್ಲಿಲ್ಲ. ಅವ್ರೇನಾದ್ರು ಇರೋದ್ ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾ ಇದ್ರು. ಅವ್ರೇನ್ ಮನೆ ಹತ್ರ ಇರೋದ್ ಕಂಡ್ರೆ ಹಂಗೇನೆ ಗಾಡಿ ತಿರ್ಗಿಸ್ಕೊಂಡ್ ಹೋಗ್ಬಿಡ್ತಾ ಇದ್ರು ಗುರೂಜಿ. ಆತರ ಮಾಡ್ತಾ ಇದ್ರು. ಊರಲ್ಲೇ ಇದ್ದಿದ್ದ, ಬೆಂಗಳೂರು ಕಡೆ ಬಂದಿದ್ದ? ನಾವು ಆ ಸ್ವಲ್ಪ ದಿನ ಊರಲ್ಲೇ ಇದ್ವಿ ಗುರೂಜಿ. ಸೊ ಆ ಸಮಯದಲ್ಲಿ ನಡೆದಿದ್ರ ಬಗ್ಗೆ ಹೇಳ್ತಾ ಇದ್ದೀರಿ? ಹೌದು ಗುರೂಜಿ. ಆಮೇಲೆ ಒಂದೇ ಕಡೆ ಇರೋದ್ರಿಂದ ಇದು ಚೆನ್ನಾಗಿರಲ್ಲ ಅಂತ ಅನ್ಬಿಟ್ಟು ನಾವು ಬೆಂಗಳೂರು ಶಿಫ್ಟ್ ಆಗ್ಬಿಟ್ವಿ ಗುರೂಜಿ. ಓಕೆ. ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಅಲ್ಲಿ ಇವ್ರಿಗೆ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಆಗಲ್ಲ. ಯಾರು? ಅತ್ತೆ ಮಾವ ಅವ್ರಿಗೆ. ನೀವು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಅವ್ರಿಗೆ ಆಗಲ್ಲ? ಹೋಗಂಗಿಲ್ಲ ಗುರೂಜಿ. ಓಕೆ. ಇವೆಲ್ಲ ಹೋಗಿ ಒಂದ್ 5 ನಿಮಿಷ ಊಟ ಮಾಡ್ಕೊಂಡ್ ಬರೋದಷ್ಟೇನೆ. ಅವ್ರ ಏನಾದ್ರು ಮಾಡಿದ್ರೆ ಹೋಗೋದು, ಇಲ್ಲೇ ಇರ್ತೀವಿ. ಅವ್ರೇನಾದ್ರು ಸ್ಪೆಷಲ್ ಏನಾದ್ರು ಮಾಡಿದ್ರೆ ಕರೀತಾರೆ, ತಿನ್ಬಿಟ್ಟು ಬರೋದಷ್ಟೇ. ಅದಕ್ಕೂ ತಡ್ಕೊಳಲ್ಲ. ಚೆನ್ನಾಗೇ ಇರ್ತಾರೆ ಗುರುಜಿ, ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಹೋಗ್ ಬಂದ ತಕ್ಷಣ ಫುಲ್ಲು ಚೇಂಜ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಈ ಹಬ್ಬ ಹರಿದಿನಗಳ ಬಗ್ಗೆ ಹೇಳ್ತಾ ಇದ್ದೀರಿ? ಹೌದು ಗುರುಜಿ. ಬರೋದೇ ನಾವ್ ಅಪರೂಪಕ್ಕೆ. ಓಕೆ. ಏನೋ ಅಪ್ಪ ಅಮ್ಮನ ಎದುರುಗಡೆ ಹೆಂಗೆ ಹೋಗದೆ ಮಾತಾಡ್ಸ್ದೆ ಇರಕ್ಕಾಗುತ್ತೆ? ಓಕೆ. ಇಲ್ಲೇ ಇರೋದು, ಇಲ್ಲೇ ಮಾಡೋದು, ಇಲ್ಲೇ ಅಡ್ಗೆ ಮಾಡಿ ಬಡ್ಸಿ ಇವ್ರು ಮಲ್ಗದ್ಮೇಲೆ ಹೋದ್ರು ಅವ್ರು ಹೋಗಿ ಬಂದ್ರೆ ಇವ್ರು ಚೇಂಜ್ ಆಗ್ಬಿಡ್ತಾ ಇದ್ರು. ಯಾರು? ಅತ್ತೆ ಮಾವ. ಓಕೆ. ಆದ್ರಿಂದ ನಮ್ಗೆ ಹೋಗಕ್ಕೆ ಬೇಜಾರಾಗ್ಬಿಡ್ತು ಗುರುಜಿ. ಇಲ್ಲಿಗೋದ್ರೆ ಈ ತರ ಮಾಡ್ತಾರಲ್ವಾ ಅಂತ ಅನ್ಬಿಟ್ಟು. ಓಕೆ. ಅಪ್ಪ ಅಮ್ಮನು ಅವ್ರುನು ದೊಡ್ಡವ್ರಿಗೆಲ್ಲ ಹೇಳಿ ಮಗಳು ಮನೆಗ್ ಬಂದ್ರೆ ಈ ತರ ಎಲ್ಲಾ ಮಾಡ್ತಾರಂತೆ ಎಲ್ಲ ಹೇಳಿ ಅವ್ರು ಎಲ್ಲಾ ಕೇಳಿದ್ರೆ ಅವ್ರು ಯಾರು ಹೇಳಿದ್ರು ಅವ್ರಿಗೇನು ಅಪ್ಪ ಅಮ್ಮ ಅಂದ್ರೆ ಹೆವಿ ದ್ವೇಷ. ಏನೇ ಒಂದ್ ಫಂಕ್ಷನ್ ಮಾಡಿದ್ರು ಎಲ್ರು ಕರೀತಾರೆ, ಅವ್ರನ್ನ ಕರಿಯಲ್ಲ. ನಿಮ್ಮ ಅಪ್ಪ ಅಮ್ಮನ್ನ? ಹೌದು ಗುರುಜಿ. ಅದ್ರಿಂದ ಬಟ್ ನಿಮ್ ಗಂಡ ಈ ವಿಚಾರದಲ್ಲಿ ಹೇಗೆ ನಡ್ಕೊಳ್ತಾರೆ? ಅವ್ರಿಗೆ ಇಬ್ರುನು ಬೇಕು ಗುರುಜಿ. ಅವ್ರಿಗೆ ಅತ್ತೆ ಮಾವನು ಬೇಕು, ಅಪ್ಪ ಅಮ್ಮನೂ ಬೇಕು. ಅದೇ ಅವ್ರ ಏನ್ ತಪ್ಪು ಮಾಡಿದ್ದಾರೆ ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ಬಟ್ ಒಮ್ಮೆ ಹೆಣ್ ಕೇಳಲಿಕ್ಕೆ ಹೋದಾಗ ಬೈದ್ ಕಳ್ಸಿದ್ ಇವ್ರೇನಾ? ಅದೇ ನಾವು ಏನಾದ್ರು ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ನಿಮ್ ಮಗ್ಳಿಗೆ ಏನಾದ್ರು ಮುಂದೆ ತೊಂದರೆ ಆದ್ರೆ ನಮ್ನ ಏನು ಕೇಳಂಗಿಲ್ಲ ಅಂದ್ರೆ ಈ ಹುಡುಗನ ಅಪ್ಪ ಅಮ್ಮ ಹೋಗಿ ಹಂಗ ಹೇಳಿದ್ದು? ಹುಡುಗರಪ್ಪ ಹಂಗ ಹೇಳ್ಬಿಟ್ರು. ಆತರ ಹೇಳಿದ್ರೆ ಯಾರು ಹೆಣ್ ಕೊಡ್ತಾರೆ ಗುರುಜಿ? ಮುಂದೆ ಏನಾದ್ರು ನಿಮ್ ಮಗ್ಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ ಏನು ನಮ್ನ ಕೇಳಂಗಿಲ್ಲ. ಓಕೆ. ನಂತರ ಎಲ್ಲ ಹೇಳಿ ಆಮೇಲೆ ನಮ್ ಫ್ಯಾಮಿಲಿಗೂನು ನಮ್ ರಿಲೇಷನ್ ಅವ್ರಿಗೆಲ್ಲ ಫೋನ್ ಮಾಡಿ ಹುಡ್ಗಿ ಬೇರೆ ಕಡೆ ಮದ್ವೆ ಮಾಡಕ್ ಹೇಳಿ ಅಂತೆಲ್ಲ ಹೇಳಿ ಎಲ್ಲ ಮಾಡಿದ್ರು ಗುರುಜಿ ಅವರು. ಅಂದ್ರೆ ಅವ್ರ ಮಗ ಏನು ಆ ತರದ್ ಏನಾದ್ರು ಮತ್ತೆ ಎಡವಟ್ಟು ಮಾಡಿದ್ರೆ ನಾವು ಹೊಣೆ ಅಲ್ಲ ಅಂತ? ಹೌದು ಗುರುಜಿ. ಆಮೇಲೆ ಅದಕ್ಕೆ ನಮ್ಮ ಮನೇಲಿ ಒಂದ್ಸಲ ಈ ತರ ಎಲ್ಲ ಇದ್ರೆ ನಾವು ಕೊಡಲ್ಲ ಹೋಗಿ ಅಂತ ಅವ್ರು ಸಿಟ್ ಬಂದ್ ಬೈದಿದ್ರು ಕೂಡ. ಓಕೆ. ಸಿಟ್ ಬಂದ್ ಬೈದಿದ್ರು, ಅದನ್ನೇ ಸೈಡ್ ಇಟ್ಕೊಂಡ್ರು. ಆಮೇಲೆ ಇನ್ನೂ ಒಂದು ಇದೆ ಗುರುಜಿ, ಅದು ಅದ್ರಿಂದಾನೆ ಅಂತಾನೆ ನಾವು ಅನ್ಕೊಂಡಿದೀವಿ. ಏನು? ಹೆಣ್ಣಿಂದ ಈ ತರ ಆಗ್ತಾ ಇದೆ ನಮ್ಗೆ ಅಂತ. ಯಾವ ಹೆಣ್ಣು? ಅದು ಒಂದು ಇವರ ಒಂದು ಹೆಂಗ್ಸಿದ್ದಾರೆ ನಮ್ಮೂರಲ್ಲಿ. ಓಕೆ. ಅವರು ಸ್ವಲ್ಪ ನಮ್ಮ ಮಾವ ಅವ್ರಿಗೂ ಸ್ವಲ್ಪ ಅಫೇರ್ ತರ ಇರುತ್ತೆ. ಓಕೆ. ಅದು ನಮ್ಮಮ್ಮ ಏನ್ ಮಾಡಿರ್ತಾರೆ, ಅವರು ಏನ್ ಮಾಡಿರ್ತಾರೆ, ಆ ಹೆಂಗ್ಸು ನಮ್ಮ ಅಪ್ಪ ಜೊತೆಲೇನು ಒಂದ್ ಸ್ವಲ್ಪ ಏನೋ ಆತರ ಏನೋ ನಮ್ಮಮ್ಮ ನೋಡಿ ಒಂದ್ಸಲ ಬೈದ್ಬಿಟ್ಟಿರ್ತಾರೆ. ಅವ್ರ ಅತ್ತೆ. ಅಂದ್ರೆ ಈ ಹೆಂಗಸು ನಿಮ್ ತಂದೆ ಕೂಡ ಒಮ್ಮೆ ಅಂತದ್ದೇನೋ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಂಡಿದ್ರು ಅಂತ? ಹೌದು ಗುರುಜಿ. ಆತರ ಏನೋ ಅಮ್ಮಂಗೆ ನೋಡಿ ಅಮ್ಮ ಹೋಗಿ ಅವ್ರ ಹೆಂಗ್ಸಿನ ಅತ್ತೆಗೆಲ್ಲ ಹೇಳ್ಬಿಟ್ಟಿರ್ತಾರೆ.
ಹ್ಮ್ 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 ಅದನ್ನ ನಮ್ಮ ಅಪ್ಪಂದು ಅಲ್ದಲೇನೆ ಇವ್ರದನ್ನು ಹ್ಮ್. ಹೇಳ್ಬಿಟ್ಟಿರ್ತಾರೆ. ಓಕೆ. ಇವ್ರ ಹತ್ರನೂ ಈ ತರ ಇದೆ, ಇವ್ರ ಹತ್ರನೂ ಈ ತರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ. ಹ್ಮ್ 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 ಇವರು ಅಫೇರ್ ಇರೋ ಹೆಂಗ್ಸ್ ಹತ್ರ ಇವರು ಹೋಗಿದ್ದಾರೆ ಅಂತ ಇವ್ರಿಗೂ ಅವ್ರಿಗೂ ಸ್ವಲ್ಪ ಇರುತ್ತೆ, ನಮ್ಗೆ ಗೊತ್ತಿರಲ್ಲ ಗುರುಜಿ ಅದು. ಅದಕ್ಕೋಸ್ಕರನೇ ನಮ್ಮ ಮಾವ ಬೇಡ ಅಂತಿರ್ತಾರೆ ಅಂತ ಇವಾಗ ನಮ್ಗೆ ಮದ್ವೆ ಆದ್ಮೇಲೆ ಇದೆಲ್ಲ ಗೊತ್ತಾಗುತ್ತೆ. ಹ್ಮ್ ಹ್ಮ್ ಆಮೇಲೆ ನಮ್ಮಮ್ಮ ಆ ಹೆಂಗ್ಸಿಗೆ ಹೊಡ್ದಿರೋದು ಇದೆ. ಓಕೆ. ಆ ಹೆಂಗ್ಸು ಆ ದ್ವೇಷಕ್ಕೂನು ಮದ್ವೆ ಮಾಡ್ಕೊಳೋದ್ ಬೇಡ ಅಂತ ತುಂಬಾ ತಡ್ದಿರೋದು ಇದೆ ಗುರುಜಿ. ಅಂದ್ರೆ ನಿಮ್ ತಂದೆ ಹಾಗೂ ನಿಮ್ ಹುಡುಗನ ತಂದೆ ಇವರಿಬ್ಬರದು ಅಲ್ಲಿ ಏನೋ ಒಂದು ಕತೆ ಇದೆ. ಹೌದು ಗುರುಜಿ. ಅದು ನಮ್ಗೆ ಆ ಹೆಂಗಸಿನ ಪ್ರಭಾವ ಇಲ್ಲಿದೆ ಅಂತನಾ? ಹೌದು ಗುರುಜಿ, ನಮ್ಗೆ ನೆಮ್ಮದಿ ಇಲ್ದಲೆ ಇರೋ ತರ ಆಗಿದೆ ಇವಾಗ. ನಮ್ಗೆ ಎಲ್ಲೋದ್ರೂನು ನೆಮ್ಮದಿ ಇಲ್ಲ, ಇವಾಗ ಊರ್ಗ್ ಹೋದ್ರೂನು ನೆಮ್ಮದಿ ಇಲ್ಲ. ಅಲ್ಲ, ಈಗ ನಿಮ್ಮ ಗಂಡ ನಿಮ್ಮೊಂದಿಗೆ ಚೆನ್ನಾಗಿದ್ದಾರಲ್ಲ? ನಾವು ತುಂಬಾ ಚೆನ್ನಾಗಿದ್ದೀವಿ ಗುರುಜಿ, ನಮ್ದು ಏನು ತೊಂದರೆ ಇಲ್ಲ. ನಮ್ದು ಈಗ ಮದ್ವೆ ಆಗಲೇ 9 ವರ್ಷ ಕಂಪ್ಲೀಟ್ ಆಯ್ತು ಗುರುಜಿ. ತುಂಬಾ ಚೆನ್ನಾಗಿದ್ದೀವಿ, ನಮ್ದು ಏನು ತೊಂದ್ರೆ ಇಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಏನ್ ಅನ್ಬಿಟ್ಟವ್ರು ಇವಾಗ ಅಂದ್ರೆ, ನಮ್ಗೇನು ಅವ್ರು ಹೆಂಗಿದ್ರು ಅವ್ರ ಪಾಡ್ದವ್ರು ಇದಾರೆ, ನಮ್ ಪಾಡ್ಗ್ ನಾವಿದೀವಿ, ನಮ್ಗೇನು ಮಗಳು ಅಳಿಯ ಬೇಕು ಅಷ್ಟೇ, ನಮ್ ಮನೆಗ್ ಬರ್ಬೇಕು ಹೋಗ್ಬೇಕು ಅಷ್ಟೇ ಅಂತ ನಮ್ಮ ಅಮ್ಮ ಅವರು ಹೇಳ್ತಾರೆ ಗುರುಜಿ. ಅಟ್ಲೀಸ್ಟ್ ಗೌರಿ ಹಬ್ಬಕ್ಕಾದ್ರೂನು ಒಂದ್ಸಲ ಗೌರಿ ಹಬ್ಬಕ್ ಹೋಗಿದ್ಕೇನೆ ಒಂದ್ಸಲ ಅಟ್ಲೀಸ್ಟ್ ವರ್ಷಕ್ ಒಂದ್ಸಲನಾದ್ರು ಗೌರಿ ಹಬ್ಬಕ್ ಕಳ್ಸಿ ಅಂತ ಅಂದ್ರೂನು ಇವಾಗ ಇವ್ರು ಮಾತಾಡಲ್ವಲ್ಲ ಗುರುಜಿ, ಅದಕ್ಕೆ ನಮ್ಮ ಯಜಮಾನ್ರನ್ನೇ ಫೋನ್ ಮಾಡಿ ಕೇಳ್ತಾ ಇದ್ರು ಗುರುಜಿ ಕಳ್ಸಕ್ಕೆ. ಕಳ್ಸಿ ಅಂತ. ಒಂದ್ಸಲ ಅಲ್ಗೋದ್ರುನು ಹಿಂಗೆ ಒಂದ್ಸಲ ಅವ್ರು ಹೋದ್ರೇನೆ ಆಗಲ್ಲ ಗುರುಜಿ ಅವ್ರಿಗೆ. ನಾನು ಅಲ್ಲೇನಾರ ಹೋಗ್ಬಿಟ್ರೆ ನಮ್ಮ ಮನೆಗ್ ಹೋದ್ರುನು ಮಾತಾಡಲ್ಲ, ಒಂಥರ ಯಾಕಾದ್ರೂ ಬನ್ನಪ್ಪ ಅಂತರ ನಡ್ಕೊಂತ ಇರ್ತಾರೆ. ಯಾರು? ಅದೇ ಅತ್ತೆ ಮಾವ. ನಿಮ್ ಜೊತೆ? ಹೌದು ಗುರುಜಿ. ಆದ್ರಿಂದ ಈ ತರ ಆಗ್ತೈತೆ. ಆಮೇಲೆ ಒಂದಿನ ತುಂಬಾ ದೊಡ್ಡ ಜಗಳ ಆಗ್ಬಿಡ್ತು ಗುರುಜಿ. ಯಾವಾಗ? ಇವಾಗ ಒಂದು 2 ವರ್ಷದ ಹಿಂದೆ. ಯಾರ್ಯಾರಿಗೆ? ನಮ್ಗೂನು ನಮ್ಮ ಅತ್ತೆ ಮಾವ ಅಮ್ಮ ಅವ್ರಿಗೆಲ್ಲಾರ್ಗು ಸೇರಿ ಒಂದ್ ಜಗಳ ಆಯ್ತು ಗುರುಜಿ. ಅಮ್ಮ ಅವರು ಮನೆ ಕಟ್ಸಿದ್ರು, ಮುಂಚೆ ಬಾರಮ್ಮ ಅಂತ ಹೇಳಿದ್ರು ಗುರುಜಿ. ಅಮ್ಮ ಅವರು ಮನೆ ಕಟ್ಸಿದ್ರು ಗುರುಜಿ. ಮನೆ ಕಟ್ಸಿದ್ರು, 1 ವಾರ ಮುಂಚೆ ಬಾರಮ್ಮ, ಗೃಹಪ್ರವೇಶಕ್ಕೆಲ್ಲ ಬಾರಮ್ಮ 1 ವಾರ ಮುಂಚೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಫೋನ್ ಮಾಡ್ಬಿಟ್ಟು ಕರ್ದಿದ್ರು ಗುರುಜಿ. ಸರಿ ಹೋಗು ಅಂತ ಅಂದ್ಬಿಟ್ಟು ಇವ್ರು ಕಳ್ಸಿದ್ರು ಗುರುಜಿ. ಹೋಗಿ ಗೃಹಪ್ರವೇಶ ಎಲ್ಲ ಆಯ್ತು. ನಾನ್ ಬೆಂಗ್ಳೂರ್ಗ್ ಬಂದೆ ಗುರುಜಿ, ಹಂಗೆ ಎಲ್ಲ ಮುಗಿಸ್ಕೊಂಡು. ಆಮೇಲೆ ಮುಗಿಸ್ಕೊಂಡ್ ಬೆಂಗ್ಳೂರ್ಗ್ ಬಂದು ಆಮೇಲೆ ನಮ್ಮ ಅತ್ತೆಗೇನೋ ಹುಷಾರಿರ್ಲಿಲ್ವಂತೆ. ನಮ್ಮ ಯಜಮಾನ್ರು ಸರಿ ಒಂದ್ 15 ದಿನ ಇದ್ಬಿಟ್ ಬರೀವಂತೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಹೋದ್ರು ಗುರುಜಿ. ಯಾರನ್ನ? ನನ್ನ ಗುರುಜಿ. ನೋಡ್ಕೊಳ್ಳಿ ಅಂತ ಹುಷಾರಿಲ್ಲ, ಸ್ವಲ್ಪ ದಿನ ಆರೈಕೆ ಮಾಡ್ಬಿಟ್ಟು ಬರೀವಂತೆ ಅಂತ ಅಂದ್ಬಿಟ್ಟು ಒಂದಿನ ಕರ್ಕೊಂಡ್ ಹೋದ್ರು ಗುರುಜಿ. 1 ವಾರ ಇದ್ದಲ್ಲ ಅಂತ ಅಂದ್ಬಿಟ್ಟು ಜೋರ್ ಜಗಳ ಮಾಡ್ಬಿಟ್ರು ಗುರುಜಿ ಇಬ್ರು. 1 ವಾರ ಇದ್ದೆ ಅಂತ ಜೋರ್ ಜಗಳ ಮಾಡ್ಬಿಟ್ರು ಗುರುಜಿ. ಯಾರು? ಅತ್ತೆ ಮಾವ ಗುರುಜಿ. ನಿಮ್ಮೇಲೆ? ಹೌದು ಗುರುಜಿ. ಜೋರ್ ಜಗಳ ಮಾಡಿದ್ರು. ಅವಾಗಿಂದ ನಾನು ಹೋಗೋದೇ ಬಿಟ್ಬಿಟ್ಟಿದೀನಿ ಗುರುಜಿ. ಸುಮ್ನೆ ಹೋದ್ರೆ ಜಗಳಗಳು ಆಗುತ್ತೆ, ಏನಕ್ಕೆ ಸುಮ್ನೆ ಅಂತ ಅಂದ್ಬಿಟ್ಟು ನಾನು ಹೋಗೋದೇ ಬಿಟ್ಬಿಟ್ಟಿದೀನಿ ಗುರುಜಿ. ಇಲ್ಲಿಗೆ ನಿಮ್ಮ ಅಪ್ಪನ ಮನೆಗೆ? ಅತ್ತೆ ಮನೆಗೂ ಹೋಗ್ತಾ ಇಲ್ಲ ಗುರುಜಿ. ಅಲ್ಗೂ ಹೋಗುತ್ತಿಲ್ಲ? ಇಲ್ಲ ಗುರುಜಿ. ಅಮ್ಮನ ಮನೆಗೆ ಒಂದೊಂದ್ಸಲ ಹೋಗ್ತೀನಿ, ಅಪ್ಪನ ಮನೆಗೆ ಹೋಗ್ತಾ ಇಲ್ಲ ಗುರುಜಿ. ಗಂಡನ ಮನೆಗೆ ಹೋಗ್ತಾ ಇಲ್ಲ ಗುರುಜಿ. ಆಮೇಲೆ ಇನ್ನೊಂದ್ ಸಮಸ್ಯೆ ಗುರುಜಿ, ಅದೊಂದ್ ಸಮಸ್ಯೆ ಅದೇ ಇನ್ನೊಂದ್ ಸಮಸ್ಯೆ ಗುರುಜಿ. ಮದ್ವೆ ಆಗಿ 9 ವರ್ಷ ಆಗಿದೆ ಗುರುಜಿ ನಮ್ಗೆ. ಮದ್ವೆ ಆಗಿ 9 ವರ್ಷ ಆಗಿದೆ. ಇನ್ನು ಮಗು ಆಗಿಲ್ಲ ಗುರುಜಿ. ಅದು ಒಂದ್ ಸಮಸ್ಯೆ. ಅದ್ರಿಂದನೂ ಅರ್ಧ ಜಗಳ ಮಾಡ್ತಾರೆ, ಸುಮ್ನೆ ಏನಾದ್ರೂ ಒಂದ್ ಅಂತ ಇರ್ತಾರೆ, ಮಾಡ್ತಾ ಇರ್ತಾರೆ. ನನ್ಗೆ ತುಂಬಾ ಮನ್ಸಿಗೆ ಹಿಂಸೆ ಆಗಿ ನಾನು ಇಲ್ಲದ ಮನ್ಸಿಂದ ಹೋಗ್ತಾ ಇದ್ದೆ ಗುರುಜಿ. ಏನಾದ್ರೂ ಒಂದ್ ಅಂದ್ಬಿಡೋದು, ಅವ್ರಿಗಾಯ್ತು ಇವ್ರಿಗಾಯ್ತು
ಮದ್ವೆ ಆಗಿದ್ ವರ್ಷನೇ ಅವ್ರಿಗೆ ಮದ್ವೆ ಆಗಿತ್ತು. ಓಕೆ. ಅದೆಲ್ಲ ತುಂಬಾ ಒಂಥರ ನನ್ಗೆ ಮನ್ಸಿಗೆ ಹಿಂಸೆ ಆಗಿ ನಾನು ಊರ್ಗ್ ಹೋಗ್ ಬಂದ್ರೆ ಅದು ಅವ್ರು ಆಡಿರೋ ಮಾತುಗಳನ್ನೆಲ್ಲ ನನ್ಗೆ ಸಹಿಸ್ಕೊಳಕ್ಕೆ ಆಗದೆ ನಾನು 1 ತಿಂಗ್ಳು ಬರ್ಬೇಕಾಯ್ತು. ಆಚೆ ಬರಕ್ಕೆ 1 ತಿಂಗ್ಳು ಆಗೋದು. ಅಷ್ಟು ಮಾತುಗಳೆಲ್ಲ ಹೋಗ್ಬಿಡ್ತೈತೆ ಗುರುಜಿ ನನ್ಗೆ. ಅಂದ್ರೆ ನಿಮ್ಮ ಅತ್ತೆಯವರ? ಹೌದು ಗುರುಜಿ. ಒಂದ್ 5 ವರ್ಷಕ್ಕೆ 1 ಮಗು ಆಯ್ತು ಗುರುಜಿ. ಅದು 6ನೇ ತಿಂಗಳಿಗೆ ಅಬೋರ್ಷನ್ ಆಯ್ತು. ಓಕೆ. ಆದ್ರೂ ಹಿಂದೆ ತೋರಿಸ್ತಾ ಇದೀವಿ ಗುರುಜಿ ನಾವು ಹಾಸ್ಪಿಟಲ್ಗೆಲ್ಲ. ಅದು ಒಂದ್ ಸಮಸ್ಯೆ. ದುಡ್ಡು. ಓಕೆ. ಬಟ್ ನಿಮ್ಮ ಯಜಮಾನ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ? ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಗುರುಜಿ. ದೇವ್ರು ಎಷ್ಟು ಅವ್ರಷ್ಟೇ ಗುರುಜಿ. ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಾವು ತುಂಬಾ ಚೆನ್ನಾಗಿದ್ದೀವಿ ಗುರುಜಿ. ಏನು ತೊಂದರೆ ಇಲ್ಲ. ಇಷ್ಟು ವರ್ಷ ಆದ್ರೂ ಏನಕ್ಕೆ ಆಗಿಲ್ಲ. ಅವರು ಆ ದೇವ್ರು ಎಲ್ಲಿ ಹೇಳಿದ್ರು ಬರ್ತಾರೆ, ತೋರಿಸ್ತಾರೆ. ಇಂಥ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೂ ಹೋಗ್ತಾರೆ. ಅವ್ರು ಏನು ತೊಂದರೆ ಇಲ್ಲ ಗುರುಜಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಅದೇ ಮಗು ಆದ್ರೆ ಎಲ್ಲ ಸಾಲ ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ. ಹಾಸ್ಪಿಟಲ್ಗೂ ತೋರಿಸ್ತಾ ಇದೀವಿ ಗುರುಜಿ. ಆದ್ರೂನು ನಮ್ಗೆ ಏನು ತುಂಬಾ ದುಡ್ಡು ಖರ್ಚಾಗ್ತೈತೆ. ಏನೂನು ಇದಾಗ್ತಾ ಇಲ್ಲ ಗುರುಜಿ. ದುಡ್ಡೆಲ್ಲ ಏನು ಸೇವ್ ಮಾಡಕ್ ಆಗ್ತಾ ಇಲ್ಲ ಗುರುಜಿ. ಎಲ್ಲ ಅರ್ಧ ಹಾಸ್ಪಿಟ್ಲಿಗೆ ಹೋಗ್ತೈತೆ. 9 ವರ್ಷ ಆಯ್ತಾ? ಹೌದು ಗುರುಜಿ. ಬಟ್ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಏನು ಹೇಳ್ತಾರೆ? ಅಂದ್ರೆ ಸ್ವಲ್ಪ ನನ್ಗೆ ಥೈರಾಯ್ಡ್ ಸಮಸ್ಯೆ, PCOD ಅಂತ ಏನ್ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಗುರುಜಿ. ಆಗುತ್ತೆ, ಎಲ್ಲೋದ್ರೂನು ಆಗುತ್ತೆ ಅಂತಾನೆ ಹೇಳ್ತಾ ಇದಾರೆ. ಅದೇ ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ ತಗೋಬೇಕಮ್ಮ, ಆಗುತ್ತೆ ಅಂತಾನೆ ಹೇಳ್ತಾ ಇದಾರೆ. ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಗುರುಜಿ. ಆದ್ರೂ ನಮ್ಗೆ ಏನೂ ಇದಾಗ್ತಾ ಇಲ್ಲ. ಆಯ್ತು. ಬಟ್ ಇದ್ರ ಬಗ್ಗೆ ನಿಮಗೆ ತುಂಬಾ ಮೆಂಟಲ್? ಹೌದು ಗುರುಜಿ. ತುಂಬಾ ವೀಕ್ ಆಗಿದ್ದೀರಾ? ಹೌದು ಗುರುಜಿ. ಇದೇನ್ ದೊಡ್ಡ ಸಮಸ್ಯೆ ಆಗಿ ಕಾಡ್ತೈತೆ. ಅಲ್ಲ, ಈಗ ನನಗನ್ಸೋದು ನಿಮ್ಮ ಯಜಮಾನ್ರಂತೂ ನಿಮ್ಮೊಂದಿಗೆ ತುಂಬ ಚೆನ್ನಾಗಿದ್ದಾರೆ, ಅಥವಾ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಈ ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಈ ವಿಚಾರ ಅಂದರೆ ಅವರಿಬ್ಬರಿಗೂ ಅವ್ರದ್ದೇ ಆದ ಅಭಿಪ್ರಾಯಗಳಿದ್ದಾವೆ, ಬೇಕು ಬೇಡ, ಒಳ್ಳೆಯದು ಕೆಟ್ಟದ್ದು. ಬಟ್ ನೀವಿಬ್ಬರೂ ಕೂಡ ಇದನ್ನು ತುಂಬ ಸಮಯ ಆದಮೇಲೆ ಅದಾಗೆ ಅದು ಸರಿ ಹೋಗುತ್ತೆ. ಅದನ್ನು ನಾವೀಗ ಏನೋ ಮಾಡಲಿಕ್ಕೆ ಹೋಗಿ, ಈಗ ನೀವು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಲಿಕ್ಕೆ ಹೋದರೆ, ಅಥವಾ ಅವ್ರ ಪರ ಹೋದರೆ, ಅಥವಾ ನಿಮ್ಮ ಗಂಡ ಅವ್ರ ಅಪ್ಪ ಅಮ್ಮನ ಪರ ಹೋದರೆ, ಬಹುಶಃ ಈ ಕ್ಷಣಕ್ಕೆ ನೀವು ಅದನ್ನು ಆ ಥರದ ಪರ ವಿರೋಧ ಏನು ಮಾಡಿಲ್ಲದೆ ಇರ್ಬೋದು. ಬಟ್ ನನ್ನ ಪ್ರಕಾರ ನೀವು ಇಲ್ಲಿ ಚೆನ್ನಾಗಿ ಬದುಕನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿ ಆನಂದವಾಗಿದ್ದರೆ, ನೋಡುವ, ನೀನು ತವ್ರ ಮನೆಗೆ ನೀನು ಬರಬೇಕು ಅನ್ನೋದು ನಿಮ್ಮ ಅಪ್ಪ ಅಮ್ಮನ ಆಸೆಯಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಬಹುಶಃ ಅಂಥದ್ದೊಂದು ಈ ಪ್ರೀತಿ ಅಥವಾ ಈ ಮದುವೆ ಇದೆಲ್ಲದರ ಆರಂಭದಲ್ಲಿ ಇದೇನು ಆಗಬಹುದು ಅನ್ನೋ ಒಂದು ಚಿಕ್ಕ ಸುಳಿವಂತೂ ಇಬ್ಬರು ಕುಟುಂಬಕ್ಕೂ ಇತ್ತು. ಅಂಡ್ ಆ ಕಾರಣಕ್ಕೆ ಅವರು ಬಹುಶಃ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ದಾರೆ ಅವತ್ತಿಗೆ. ಅಂಡ್ ಯಾವ ಸಂಘರ್ಷದ ನಡುವೆ ನೀವು ಒಂದಾದ್ರಿ, ಅಂಡ್ ಯಾವ ಸಂಘರ್ಷದ ಬಗ್ಗೆ ನಿಮ್ಗೆ ಅರಿವಿತ್ತು, ಅದನ್ನು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಷ್ಟೇ ಇವತ್ತು. ತಡೆಯಪ್ಪ, ಹಾಲು ಜೇನಿನಂಗಿದ್ದು ಕುಟುಂಬಗಳು ಆನಂತರ ಈ ಥರ ಯಾಕೋ ಆಗ್ಬಿಟ್ಟಿದೆ ಅಂತ ಏನಿಲ್ಲ. ಮುಂಚೆ ಚೆನ್ನಾಗೇ ಇದ್ರು ಗುರುಜಿ. ಅವರು ಮದ್ವೆ ಆದ್ಮೇಲೆ ಈ ತರ ಅಲ್ಲ, ಚೆನ್ನಾಗಿದ್ರು ಅಂದ್ರೆ ಆ ಒಟ್ಟಾರೆ ಪ್ರೋಸೆಸ್ ಅನ್ನು ಗಮನಿಸವ ನೀನು. ಹೌದು ಗುರುಜಿ. ತಡೆಯಪ್ಪ, ಈ ಹುಡುಗನಿಗೆ ಕೊಡೋದು ನಮ್ಮ ಭಾಗ್ಯ ಅಂತ ಏನು ನಿಮ್ಮನ್ನ ದಾರಿ ಎರೆದು ಕೊಡಲಿಲ್ಲ, ಅಥವಾ ಅಯ್ಯೋ ಈ ಹೆಣ್ಣನ್ನು ತರೋದು ನಮ್ಮನೆಗೆ ಪರಮ ಸೌಭಾಗ್ಯ ಅಂದುಕೊಂಡು ಏನು ನಿಮ್ಮನ್ನು ಈ ನಿಮ್ಮ ಅತ್ತೆ ಮಾವ ಒಳಗಡೆ ಕರ್ಕೊಳ್ಳಿಲ್ಲ. ಅಂದರೆ ಈ ಮನಸ್ಥಿತಿಗಳ ಬಗ್ಗೆ ನಿನಗೆ ಗೊತ್ತಿತ್ತಲ್ವಾ? ಗೊತ್ತಿತ್ತು ಗುರುಜಿ. ಹಾಂ. ಸೊ ಸರಿ ಹೋಗ್ಬೋದು ಅಂತ ಇದೇ ಹೇಳೋದು. ಮುಂದೆ ಇನ್ನೂ 5 ವರ್ಷ ಇರ್ಬೋದು, ಗೊತ್ತಿಲ್ಲ. ಏನು ನೀವು ಹೇಳ್ದಲ್ವ, ಮುಂದೆ ಸರಿ ಹೋಗ್ಬೋದು. ಆ ಮುಂದೆ ಸರಿ ಹೋಗ್ಬೋದು ಅನ್ನುವ ಆ ಮುಂದೆ ಅನ್ನೋ ಪದ ಇನ್ನು ಮುಂದೆ 5 ವರ್ಷ ಇರ್ಬೋದು, ಗೊತ್ತಿಲ್ಲ. ನೀವು ಇಂತಹ ತುಂಬ ವ್ಯಾಜ್ಯ ಇರುವ, ತುಂಬ ಗೊಂದಲ ಇರುವ, ತುಂಬ
ಭಿನ್ನಾಭಿಪ್ರಾಯಗಳಿರ್ತಕ್ಕಂಥ ಸಂಬಂಧದ ವಿಚಾರಗಳಲ್ಲಿ ಒಳ ಬರಬೇಕು ಅಂದಾಗ ಇದಕ್ಕೆಲ್ಲ ರೆಡಿಯಾಗಿ ಬರಬೇಕು. ಆ್ಯಂಡ್ ನೀವು ಪ್ರೀತಿಸಿದ್ರಿ, ನಿಮ್ಮ ನಡುವೆ ಯಾವ ಗೊಂದಲವೂ ಇಲ್ಲ, ದಟ್ಸ್ ಫೈನ್. ಆದರೆ ಹಿರಿಯರಾಗಿ ಅವರವರ ಅಹಂಕಾರಗಳು ಅವರಿಗೆ ದೊಡ್ಡದಾಗಿ ಕಾಣ್ತಿದ್ದಾವೆ, ಹೌದಲ್ಲ? ಹೌದು ಗುರುಜಿ. ಈ ನಡುವೆ ಇದಕ್ಕೆ ನೀನು ಕೊರಗಿ ಸ್ವರ್ಗಿ ನಿನ್ನ ದೇಹದಲ್ಲಿ ಆರೋಗ್ಯ ಕೆಡಿಸ್ಕೊಂಡು ಮಾನಸಿಕ ನೆಮ್ಮದಿ ಕೆಡಿಸ್ಕೊಂಡು ನಿನ್ನ ಸಂತಾನವಾಗುವ ವಿಚಾರದಲ್ಲಿ ಇದು ಭಾಳ ದೊಡ್ಡ ಡ್ರಾಬ್ಯಾಕ್ ಇರ್ಬೋದು. ನೀವೀಗ ಹೆಂಗಿರ್ಬೇಕು ನೀವಿಬ್ಬರು ಅಂದರೆ, ನೋಡಿ, ನಿಮ್ಮಿಬ್ಬರು ಮನೆಗೂ ನಾವೀಗ ಬರಲ್ಲ. ಅಲ್ಟಿಮೇಟ್ಲಿ ನೀವು ಚೆನ್ನಾಗಿದ್ದರೆ ಅದನ್ನು ಇನ್ನೂ 10 ವರ್ಷ ಬಿಟ್ಟಾದರೂ ಅದನ್ನು ಸರಿ ಮಾಡ್ಕೊಳ್ಬೋದವ. ಹೌದು ಗುರುಜಿ. ನಿಮ್ಮ ನಡುವೆ ಎಂಥ ಅಭಿಪ್ರಾಯ ಇರಬೇಕಂದ್ರೆ, ಇಲ್ಲ ರೀ ಇವರಿಬ್ಬರು ಪಾಠ ಕಲಿಯಲ್ಲ, ಈಗ ನನ್ನ ಮನೆಗೆ ನಾನು ಹೋಗ್ಲಿಲ್ವಲ್ಲ ಅನ್ನೋ ದುಃಖ ನಿನಗಿರಬಾರ್ದು. ನೀನು ಆ ದುಃಖ ಇಟ್ಕೊಂಡು ನಿನ್ನ ಗಂಡನ ಹತ್ರ ಹೇಳೋದು ಅಥವಾ ನಿನ್ನ ಅತ್ತೆ ಮಾವನಿಗೆ, ಯಾಕಂದರೆ ನಿನ್ನ ಮನೆಗೆ ಕಳಿಸ್ತಿಲ್ಲ ಅಂದ್ರೆ ಅದರ ಅರ್ಥ ನಿನಗೆ ನಿನ್ನ ಅಪ್ಪ ಅತ್ತೆ ಮಾವನ ಮೇಲೆ ಕೋಪ ಬರುತ್ತೆ. ನಿಮ್ಮಿಬ್ಬರಿಗೂ ನಿಮ್ಮದೇ ಆದ ಸ್ವಂತ ಆಸೆನೇ ಇರಬಾರ್ದು ಈ ವಿಚಾರದಲ್ಲಿ. ಇವ್ರದ್ದೇನು ಪ್ರಾಬ್ಲಮ್ ಇಲ್ಲ ಗುರುಜಿ, ಹೋಗು ಅಂತಾರ ಗುರುಜಿ ಅಮ್ಮನ ಮನೆಗೆ. ನಾನು ಹೇಳೋದು ಕೇಳವ್ವ, ಅವ್ರು ಹೇಳ್ಬೋದು, ಬಟ್ ನಾಳೆ ದಿನ ಅವರ ಅಪ್ಪ ಅಮ್ಮನಿಗೆ ತೀರಾ ನೋವಾಗ್ತಿದೆ ಅಂದಾಗ ಈತ ಕೂಡ ಅವ್ರ ಅಪ್ಪ ಅಮ್ಮನ ಪರ ಆ ದುಃಖಕ್ಕೆ ಮರುಗಿ ಈತ ಕೂಡ ಬದಲಾದ್ರ ಕತೆ ಏನು ಅಲ್ವಾ? ಈಗ ಗಂಡಂದೇನು ಸಮಸ್ಯೆ ಇಲ್ಲ, ಅವ್ರು ಹೋಗ್ಬಾರೆ ಅಂತಾನೆ ಹೇಳ್ತಾರೆ ಅಂತ ನೀನು ಹೇಳ್ತಿ, ಹೌದಲ್ಲ? ಅವರು ಅವ್ರ ಮನೆಗೆ ಹೋಗಿ ಬರ್ತಾರೆ ಗುರುಜಿ ವಾರಕ್ಕೊಂದ್ಸಲ. ನಾನು ಹೇಳೋದು ಕೇಳವ, ನಿನ್ನ ಮನೆಗೆ ಹೇಳಿದ್ ನಾನು. ಹೌದು ಗುರುಜಿ. ನಿನ್ನ ಮನೆಗೆ ನೀನು ಹೋಗೋದ್ರಲ್ಲಿ ನಿನ್ನ ಗಂಡನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ? ನೀನು ನಿನ್ನ ಮನೆಗೆ ಹೋಗುವುದರಲ್ಲಿ ಸಮಸ್ಯೆ ಇರೋದು ನಿನ್ನ ಅತ್ತೆ ಮಾವನಿಗೆ. ಹೌದು ಗುರುಜಿ. ನಿನ್ನ ಅತ್ತೆ ಮಾವನಿಗೆ ದುಃಖ ಆಗ್ತಾ ಇದೆ, ಅಥವಾ ಅವ್ರಿಗೆ ಯಾಕೋ ಅಸೂಯೆನೋ ಅಹಂಕಾರವೋ ಈಗೋನೋ ಏನೋ ಇರ್ಬೋದು, ಬಟ್ ನಿನ್ನ ಗಂಡನಿಗೆ ಅದು ಯಾವುದೂ ಇಲ್ಲ. ಮತ್ತೆ ಹಾಗಾದ್ರೆ ಹೋಗ್ಬಾ, ಯಾಕೆ ಹೋಗಲ್ಲ? ಯಾಕೆಂದ್ರೆ ಅತ್ತೆ ಮಾವನಿಗೆ ನೋವು ಆಗ್ತಿದೆ ಅಥವಾ ಅವರಿಬ್ರು ಏನು ಬೇಕಾದ್ ಮಾತಾಡ್ತಾರೆ ಅನ್ನೋದು ನಿನ್ನ ಗಮನದಲ್ಲಿದೆ, ಹೌದಲ್ಲ? ಈ ಏನೇನು ಬೇಕೋ ಮಾತಾಡ್ತಾರೆ, ದುಃಖ ಪಡ್ತಾರೆ, ಅಥವಾ ಅಹಂಕಾರವೋ ಅಥವಾ ಅವ್ರೇನು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಅದು ನಿನ್ನ ಗಂಡನಿಗೆ ನಾಳೆ ಒಂದು ದಿನ ಅಥವಾ ನಮ್ಮ ಅಪ್ಪ ಅಮ್ಮನಿಗೆ ನಾನು ಯಾಕೆ ಈ ಪಟ್ಟೆ ನೋವು ಕೊಡ್ತಾ ಇದ್ದೀನಿ, ನನ್ನ ಹೆಂಡತಿಯಿಂದಲೇ ಇದೆಲ್ಲ ಆಯ್ತಿರೋದು ಅಂತ ಈತ ಸಂಪೂರ್ಣ ಬದಲಾಗ್ಬಿಟ್ರೆ ನೀನು ಬದುಕಕ್ಕಾಗಲ್ಲ. ಆಮೇಲೆ ನೀನು ಅದಕ್ಕೇನು ಹೇಳಬೇಕು ಈಗ? ಅಯ್ಯೋ ರೀ ಪರವಾಗಿಲ್ಲ, ನೀನು ಬೇಕಾದ್ರೆ ನಿನ್ನ ಮನೆಗೆ ಹೋಗ್ಬಾ, ನನ್ನ ಅಪ್ಪ ಅಮ್ಮನಿಗೆ ನಾನು ಬೇಕಾದ್ರೆ ಹೇಳ್ಕೊಳ್ತೀನಿ, ಇದೆಲ್ಲ ಸರಿ ಹೋಗೋವರೆಗೂ ಸುಮ್ಮನಿರವ, ಆಮೇಲೆ ಎಲ್ಲ ನೋಡ್ಕೊಳ್ಳೋಣ. ಯಾಕಂದರೆ ನೀನು ಒಂದು ನೆಮ್ಮದಿಯ ಸಂಸಾರ ಕಟ್ಟಿಕೊಂಡು ಹೋಗಬೇಕು ಅಂದಾಗ ನೀನೊಂದು ಸ್ವಲ್ಪ ತ್ಯಾಗ ಮಾಡಬೇಕು, ಬೇರೆ ದಾರಿ ಇಲ್ಲ. ಯಾಕಂದರೆ ಬಂದುಬಿಟ್ಟಿದೀಯಾ. ಆ್ಯಂಡ್ ಹೆಚ್ಚು ಕಡಿಮೆ ನಿನಗೆ ಗೊತ್ತಿತ್ತು ಇದು ಮುಂದೆ ಹೇಗೆ ವರ್ಕ್ ಆಗ್ಬೋದು ಅಂತ. ಅಂದರೆ ನೀನು ಭಾವಿಸಿದ್ದೆ ಇದೆಲ್ಲ ಮುಂದೆ ಸರಿ ಹೋಗುತ್ತೆ ಅಂತ, ಹೌದಲ್ಲವಾ? ಆದರೆ ಇಲ್ಲಿ ಈ ದ್ವೇಷಗಳು ದ್ವೇಷಗಳು ಇವೆಲ್ಲ ಅವ್ರು ಮಣ್ಗೋದಾಗಲೇ ಸರಿ ಹೋಗೋದು. ಅವ್ರಿಗೇನು ಅದು ಹೇಗಾಗ್ಬಿಟ್ಟಿರುತ್ತೆ ಅಂದರೆ, ಅವರು ತಮ್ಮ ದೊಡ್ಡತನ ಅನುಭವಗಳನ್ನೆಲ್ಲ ಮರ್ತು ಬಿಟ್ಟಿರ್ತಾರೆ. ತಾವು ಸೋಲಬಾರ್ದು ಅಂತ ನಿಂತಾಗ ನಿಮ್ಮ ಬದುಕು ಏನಾಗುತ್ತೋ ಅವ್ರಿಗೆ ಲೆಕ್ಕಕ್ಕೆ ಇರಲ್ಲ. ಅವ್ರ ದ್ವೇಷನೇ ದೊಡ್ಡದಾಗಿದೆ. ನೀವು ಅದಕ್ಕೆ ಏನು ಮಾಡಬೇಕು? ಬುದ್ಧಿವಂತರಾಗಿ, ಇಲ್ಲ ಕಣಪ್ಪ ಇವ್ರದ್ದು ಇದು ಆಟಗಳು ನಿಲ್ಲಲ್ಲ, ಇದು ನೀನು ಒಂದು ಹೆಣ್ಮಗಳಾಗಿ ಎಸ್ಪೆಷಲಿ ಒಂದು ಮಗುವನ್ನು ಹೆರಲಿಕ್ಕೆ ಬರೀ ಹೆಣ್ಣಾಗಿದ್ದರೆ ಸಾಲದು, ಅದರದ್ದೇ ಆದ ಒಂದಷ್ಟು ಮಾನಸಿಕ ನೆಮ್ಮದಿ ಇರಬೇಕು. ಅದಕ್ಕೆ ಆದ ನಿಮ್ಮ ಎಲ್ಲ ಹಾರ್ಮೋನ್ಗಳು ಕೂಡ ಅಥವಾ ನಿಮ್ಮ ದೇಹದ ಇಡೀ ವ್ಯವಸ್ಥೆಗೆ ನೀವೊಂದು ವಿಶ್ರಾಂತಿ ಕೊಡಬೇಕು. ಆ್ಯಂಡ್ ಒಟ್ಟಾರೆ ನಿಮ್ಮ ಯೋಚನೆಗಳು ಆಲೋಚನೆಗಳೆಲ್ಲವೂ ಇಷ್ಟು ಅಸಹನೆ, ದುಃಖ, ಒಳಗಡೆ ಏನೇನೋ ನೋವು ತುಂಬ್ಕೊಂಡು ಕೂತಿದ್ದೀರ ಅಂದಾಗ ಪ್ರತಿ ಚಿಕ್ಕ ಈ ಥರದ ಯೋಚನೆಯ ರೂಪದ ದುಃಖಗಳು ಕೂಡ ನಿನ್ನನ್ನು ಯಾವುದೋ ಒಂದು ಯಶಸ್ಸಿನಿಂದ ಹಿಂದೆ ಎಳಿತಾ ಇರ್ಬೋದು. ಅದು ನಿಮಗೆ ಗೊತ್ತಾಗದೇ ಇರ್ಬೋದು ಅಷ್ಟೇ. ಆಗುತ್ತೋ ಆಗಲ್ವೋ ಅದು ಬೇರೆ ವಿಚಾರ. ಆಗಲ್ವ, ಅದು ಒಳ್ಳೇದಾಗುತ್ತೆ, ಯೋಚಿಸಬೇಡ. ಆದರೆ ನನ್ನ ಪ್ರಕಾರ ಈ ನಿನ್ನ ತವ್ರ ಮನೆಗೆ ನೀನು ಹೋಗೋಕ್ಕಾಗ್ತಿಲ್ಲ ಅಥವಾ ಹೋದ್ರೆ ಹಿಂಗೆಲ್ಲ ಮಾತಾಡ್ತಾರೆ, ಇದು ಅನ್ನೋ ಈ ವಿಚಾರಗಳೇನಿದ್ದಾವೆ ಇದನ್ನೆಲ್ಲ ಸದ್ಯಕ್ಕೆ ನಿನ್ನ ಅಪ್ಪ ಅಮ್ಮ ಸಾವಿರ ಮಾತಾಡಲಿ, ನಿನ್ನ ಅತ್ತೆ ಮಾವ ಸಾವಿರ ಮಾತಾಡಲಿ. ಯಾಕಂದರೆ ಅವರವ್ರ ದೃಷ್ಟಿಯಲ್ಲಿ ಅವರಿಬ್ಬರು ಅವರವ್ರು ಸರಿ ಇದ್ದಾರೆ. ಆದರೆ ಇಲ್ಲಿಂದ ನೀವು ನೋಡಿದಾಗ ನಿನ್ನ ಅತ್ತೆ ಮಾವ ನಿನಗೆ ಕೆಟ್ಟವರಾಗಿ ಕಾಣ್ಬೋದು, ನಿನ್ನ ಅಪ್ಪ ಅಮ್ಮನಿಗೆ ನಿನ್ನ ಅತ್ತೆ ಮಾವ ಕೆಟ್ಟವರಾಗಿ ಕಾಣ್ತಿರ್ಬೋದು. ಅವರವ್ರದ್ದೇ ಸಾವಿರ ಕತೆಗಳು ಇರಲಿ. ನೀನೀಗ ನಿನ್ನ ಗಂಡನ ಜೊತೆ ಆರಾಮ್ಸೆ ಆಗಿ ಪರವಾಗಿಲ್ಲ, ಮಗು ಆಗೋದು ಖಂಡಿತ ಆಗುತ್ತೆ, ಒಳ್ಳೆಯದಾಗುತ್ತೆ. ಆದರೆ ನಿನ್ನ ಜೀವನದ ನೆಮ್ಮದಿ ಸಂತೋಷ, ಗಂಡನ ಜೊತೆ ಚೆನ್ನಾಗಿದ್ದೀಯ, ಗಂಡ ದೇವರಂಥವನು, ಒಳ್ಳೆ ರೀತಿಯಲ್ಲಿ ಖುಷಿ ಸಂತೋಷದಿಂದ ಬದುಕು. ಮಕ್ಕಳಾಗಲಿ ಆಮೇಲೆ ಚೆನ್ನಾಗಿರ್ತೀನಿ, ಇದೆಲ್ಲ ಸರಿ ಹೋಗಲಿ ಆಮೇಲೆ ಚೆನ್ನಾಗಿರ್ತೀನಿ.
ಯಾವುದೂ ಇಲ್ಲವಾ, ಎಲ್ಲರೂ ಇಲ್ಲಿ ತಾತ್ಕಾಲಿಕವಾಗಿ ಬಂದಿದ್ದಾರೆ. ಅವರವ್ರ ಬುದ್ಧಿ ಅವರವರು ತೋರಿಸ್ತಿದ್ದಾರೆ. ಸುಖವೋ ದುಃಖವೋ ಅವರು 3 ಊಟ ಮಾಡ್ತವ್ರೆ, ನಿದ್ದೆ ಮಾಡ್ತವ್ರೆ, ಬೆಳಗ್ಗೆ ಎದ್ದಿದ್ದ ಸಮಯದಲ್ಲಿ ದ್ವೇಷ ಮಾಡ್ತವ್ರೆ. ಹಾ ಗುರುಜಿ. ಆದರೆ ನೀನು ಎದ್ದಿರೋ ಸಮಯದಲ್ಲಿ ಅದಕ್ಕೆ ನೀನು ಕೊರಗುತ್ತಿದ್ದೀಯ, ಹೌದಲ್ವಾ? ಹೌದು ಅವ್ರ ಹಾಗೆ ನೀನು ಮನುಷ್ಯಳು, ಅವ್ರ ಹಾಗೆ ನಿನಗೂ ಸಾವಿದೆ. ಏನೋ ಸಂಬಂಧದಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಅನ್ನೋ ಒಂದಷ್ಟು ಬಳ್ಳಿಗಳು ನಾವು ಎಳ್ಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ ಎಲ್ಲರೂ ಅವರವರ ಬದುಕನ್ನು ಅನುಭವಿಸ್ತಿದ್ದಾರೆ. ಬಟ್ ನಿನ್ನ ಗಂಡನ ಜೊತೆ ಆನಂದವಾಗಿರುವ ಸಂತೋಷವಾಗಿರುವ ಅವಕಾಶ ಇದ್ದು ನಿನಗೆ ಭವಿಷ್ಯದ ಕುರಿತು ಭಯ ಬಂದು ನೀನು ಕೊರಗುತ್ತಾ ಇದೆಯಾ, ನರಳುತ್ತಾ ಇದೆಯಾ ಅಂದರೆ ನಿನ್ನ ಸಂತೋಷವಿಲ್ಲದ ಈ ದಿನಗಳಿಗೆ ನೀನೇ ಹೊಣೆ, ಅವರಲ್ಲ. ಅವರಲ್ಲೇ ಮಾತಾಡ್ತಿರ್ತಾರೆ. ಇವನ್ ಇದೆಲ್ಲ ಸರಿ ಹೋಗುತ್ತೆ ಸಂಪೂರ್ಣವಾಗಿ ಅನ್ನೋ ದಿನ ನನ್ನ ಪ್ರಕಾರ ಬರಲ್ಲ. ಯಾಕಂದರೆ ಬಹುಶಃ ಅದೇ ಅವರು ತೀರಾ ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋಕೆ ಆಗದೆ ಇರೋ ಸ್ಥಿತಿಗೆ ಹೋದ್ರೆ ಅದು ಬರ್ಬೋದೇನೋ ಅಷ್ಟೇ. ಅಲ್ಲಿವರೆಗೂ ಅವರು ದೇಹದಲ್ಲಿ ಶಕ್ತಿ ಇರೋವರೆಗೂ ಅವ್ರದ್ದು ಇದ್ದಿದ್ದೆ. ಬಟ್ ನನಗನ್ಸುತ್ತೆ ಈ ಥರದ ಸಂಬಂಧಗಳಿಗೆ ನೀವು ಬಂದಾಗ, ಅದರಲ್ಲೂ ಅಪ್ಪ ಅಮ್ಮಂಗೆ ಇಷ್ಟ ಇರಲಿಲ್ಲ, ಅವರ ಅತ್ತೆ ಮಾವನಿಗೂ ಅಥವಾ ನಿಮ್ಮ ಅತ್ತೆ ಮಾವನಿಗೂ ಅದು ಇಷ್ಟ ಇರಲಿಲ್ಲ, ಮತ್ತು ಈ ಹುಡುಗನದ್ದು ಏನೋ ಒಂದಷ್ಟು ಹಿಂದೆ ಕತೆಗಳಿದ್ದು, ಆ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮನಿಗೆ ಅದರ ಬಗ್ಗೆ ಸಹಮತ ಇರಲಿಲ್ಲ. ಇವೆಲ್ಲವೂ ಇದ್ದಾಗ ಇದೊಂಥರ ಎಲ್ಲರನ್ನ ಎದುರು ಹಾಕ್ಕೊಂಡು ಎಲ್ಲ ಸೇರಿ ಮದುವೆ ಮಾಡಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಅಂತರಂಗದಲ್ಲಿ ಇದೊಂಥರ ಓಡೋಗಿ ಮದುವೆ ಆದಂಗೆ, ಹೌದಲ್ಲ? ಎಲ್ಲ ಯಾರಿಗೂ ಒಮ್ಮತವಾಗಿ ಮನಸ್ಸಿರಲಿಲ್ಲ ಅಲ್ಲಿ. ಬಟ್ ನನಗನ್ಸೋದು ನೀನು ಎಷ್ಟೊಂದು ಕಾರ್ಯಕ್ರಮ ಕೇಳಿದ್ರೆ ತಾಯಿ, ಗಂಡಂದು ಸರ್ ಮಕ್ಕಳಾಗದಿರೂ ಪರವಾಗಿಲ್ಲ, ನನ್ನ ತವ್ರ ಮನೆಗೆ ನಾನು ಹೋಗದಿದ್ರೂ ಪರವಾಗಿಲ್ಲ, ನನ್ನ ಅತ್ತೆ ಅಮ್ಮ ಅವ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ದಿದ್ರು ಪರವಾಗಿಲ್ಲ, ನನ್ನ ಗಂಡ ಸಂಜೆ ಆದರೆ ಮನೆಗೆ ಬಂದು ಜವಾಬ್ದಾರಿ ಹೊತ್ಕೊಂಡು ಪ್ರೀತಿಯಿಂದ ಹೆಂಡತಿ ಅಂತ ಕೆಲವು ಒಳ್ಳೆ ಮಾತುಗಳನ್ನು ಆಡಿ ನನ್ನ ಜೊತೆ ಚೆನ್ನಾಗಿದ್ದರೆ ಸಾಕು ಸರ್ ಅಂತ ಎಷ್ಟೋ ಹೆಣ್ಮಕ್ಳು ಹೇಳ್ತಾರವ. ಆದರೆ ನಿನಗೆ ಆ ಭಾಗ್ಯ ಇದೆ, ಬಟ್ ನಿನಗೆ ಬೇರೆ ಚಿಂತೆ. ಈ ಮನುಷ್ಯ ಅಂತಂದ್ರೆ ಗುರುಜಿ, ನನ್ನ ಕಟ್ಕೊಂಡು ಇವ್ರ ಜೀವನ ಹಾಳಾಗ್ತೈತೆ ಅನ್ನೋ ತರ ಒಂಥರ ನನಗೆ ಫೀಲ್ ಆಗುತ್ತೆ. ನನ್ನ ಪ್ರಕಾರ ಹಾಗೆ ಅಂದ್ಕೊಳ್ಳಿಕ್ಕೆ ಕಾರಣ ಇಲ್ಲ. ಇದೆಲ್ಲ ಗೊತ್ತಿದ್ದು ನೀನು ಅವರನ್ನು ಒಪ್ಕೊಂಡಿದ್ದೀಯಾ, ಆಗಿದ್ದೀಯಾ, ಆಗ ನೋಡಿದ್ರೆ ಅವ್ರು ಅಂದ್ಕೊಳ್ಬೇಕು, ಅಯ್ಯೋ ನನ್ನನ್ನು ಮದುವೆಯಾಗಿ ಈಕೆ ಜೀವನ ಹಿಂಗಾಯ್ತಲ್ಲಪ್ಪ ಅಂತ. ಸೊ ಇರಲಿ, ಈಗ ಆದಮೇಲೆ ಅವೆಲ್ಲ ಸುಮ್ಮನೆ ಎಮೋಷ್ನಲ್ ಯೋಚನೆ ಮಾಡಿ ನೀವು ಕಣ್ಣೀರು ಹಾಕ್ಕೊಂಡು ನೀವು ಒಂಚೂರು ನಾನು ಒಳ್ಳೆಯವಳು ಅಂತ ಅಂದ್ಕೊಳ್ಬೋದು, ಬಿಟ್ಟರೆ ಅದಕ್ಕೇನು ಅರ್ಥ ಇಲ್ಲ, ಹೌದಲ್ಲವಾ? ಪ್ರಾಕ್ಟಿಕಲಾಗಿ ನೋಡು, ಬದುಕನ್ನು ಬಂದಿದೆಯಾ 9 ವರ್ಷ ಸಂಸಾರ ಮಾಡಿದೀಯಾ, ಆಯಿತಾ? ತೀರಾ ಆಗಲಿಲ್ಲ ಅಂದರೆ ಸಾಲುಮಾರು ತಿಮ್ಮಕ್ಕವರ ಹಾಗೆ ನಾನು ಮರಗಳನ್ನೇ ಮಕ್ಕಳು ಅಂದ್ಕೊಂಡು ಬದುಕ್ತೀನಿ ಅನ್ನೋ ಆ ಮಟ್ಟಿನ ದಿಟ್ಟತನ ಇರಬೇಕು. ಬದುಕನ್ನು ಸಂತೋಷವಾಗಿ ಕಳಿಬೇಕು. ಮಕ್ಕಳಾಗಿಲ್ಲ ಅಂತ ಬಿಡು, ಮದುವೆ ಆಗಿಲ್ಲದೆ ಎಷ್ಟೋ ಜನ ಹಾಗೆ ಬದುಕಿ ಹಾಗೆ ಸಮಾಜಕ್ಕೆ ಏನು ಉಪಕಾರ ಕೊಟ್ಟು ಹಾಗೆ ಮಣ್ಣಾಗಿ ಹೋಗಿ ಶಾಶ್ವತವಾಗಿ ಪುಸ್ತಕಗಳಲ್ಲಿ ಪಾಠವಾಗಿ ಉಳಿದುಬಿಟ್ರು. ತುಂಬ ಕೊರಗು ಬೇಡ. ಎಜುಕೇಟೆಡ್ ಆಗಿದೆಯಾ, ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡು. ಇಲ್ಲ, ಎಷ್ಟಾದರೂ ನನ್ನ ಗಂಡನ ಜೊತೆ ಚೆನ್ನಾಗಿದ್ದೀನಿ, ಊರಿಗೆ ಹೋದಾಗ ನನ್ನ ಅಪ್ಪ ಅಮ್ಮ ಏನು ಮಾತಾಡ್ತಾರೆ, ಅತ್ತೆ ಮಾವ ಏನು ಮಾತಾಡ್ತಾರೆ, ಇವೆಲ್ಲ ಅಲ್ಲಿಗಲ್ಲೇ ಬಿಟ್ಟು ನಾನು ಬರ್ತೀನಿ. ಬಟ್ ನಾನು ಹೇಳೋದು ಮಿನಿಮಮ್ ಮುಂದಿನ 1.5 ವರ್ಷದಲ್ಲಿ ನಿನಗೆ ನಿನ್ನ ಮಡಿಲು ತುಂಬಬೇಕು ಅಂದರೆ ನೀನು ನಾನು ಹೇಳಿದ ಹಾಗೆ ಆ ಊರಿನ ಯೋಚನೆಗಳು, ಅವರ ಅಭಿಪ್ರಾಯಗಳು, ಇವನ್ನೆಲ್ಲ ಹೊಸ್ಲಿಂದ ಆಚೆ ಬಿಟ್ಟು ಗಂಡನ ಜೊತೆ ಮನೆ ಒಳಗಡೆ ಚೆನ್ನಾಗಿ ಸಂತೋಷವಾಗಿ, ಏನು ತೊಂದರೆ ಇಲ್ಲ, ಅವರ ಅನ್ನೋರು ಅಂದ್ಕೊಳ್ಳಿ ಅಥವಾ ಅವ್ರು ಏನೋ ಅವ್ರ ಅಭಿಪ್ರಾಯಗಳು ಅಂದ್ಕೊಳ್ಳಿ. ಹೇಗೆ ಹುಟ್ಟಿದ ನದಿ ಹರಿದು 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 ಸಾಗರ ಸೇರುವ ಹಾಗೆ ಹುಟ್ಟಿದ ಜಾಗದಿಂದ ಸಾಗರ ಸೇರುವ ಈ ಮಧ್ಯದಲ್ಲಿ ಎಷ್ಟು ತೋಟಗಳು, ಎಷ್ಟು ಹೊಲಗಳು, ಎಷ್ಟು ಕೆರೆ, ಎಷ್ಟು ಜಾಗಗಳನ್ನು ಹಸಿರು ಮಾಡಿ ಬೆಳೆ ನೀಡಿ ರೈತರ ಮುಖದಲ್ಲಿ ನಗು ತಂದು ಆಮೇಲೆ ಸಾಗರ ಸೇರುತ್ತೆ ಒಂದು ಸಮುದ್ರ. ಹಾಗೆ ಒಂದು ಹೆಣ್ಣಾಗಿ ಹುಟ್ಟಿದ ಜಾಗದಲ್ಲೇ ಇರಲ್ಲ. ಹುಟ್ಟಿದ ಮನೆಯೊಂದು, ಹರಿಯುವ ಜಾಗ ಒಂದು, ಸೇರುವ ಜಾಗ ಒಂದು, ಹಂಗಾಗುತ್ತೆ ಜೀವನ. ಬಂದಿದ್ದೀಯಾ, ಗಂಡನ ಮನೆ ಬೆಳಗು. ತವ್ರ ಮನೆಗೆ ಏನೇ ಅಭಿಪ್ರಾಯ ಇರಲಿ, ಆಯಿತು ಒಂದು 2 ದಿವಸ ಹೋಗಿ ಬಂದುಬಿಟ್ರೆ ಏನು ಬಂಗಾರ ಆಗಲ್ಲ. ಹಾಗಂತ ಹೋಗುವುದಷ್ಟು ಪ್ರಾಮುಖ್ಯತೆ ಅಲ್ವಾ? ಹೆಣ್ಣಿಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ ಹಾಗೆ ನೋಡಿದ್ರೆ. ಬಟ್ ಯಾಕೋ ನೀನು ಬದುಕಲ್ಲ, ಅದಿಲ್ಲ ಅಂದಾಗ ಉಳಿದಿದ್ದು ಏನಿದೆ ನನ್ನ ಜೀವನದಲ್ಲಿ ಅಂತ ಗಮನ ಕೊಡು. ಒಳ್ಳೆ ಗಂಡ ಇದ್ದಾರೆ, ಜೀವನ ನಡೀತಾ ಇದೆ, ಆರೋಗ್ಯ ಚೆನ್ನಾಗಿದೆ, ಲಿಸ್ಟ್ ಮಾಡಿಕೊಂಡ್ರೆ ನಿನ್ನ ಬದುಕಲ್ಲೂ ಏನೋ ದೇವರು ಕರುಣಿಸಿದ್ದಾನೆ, ಏನು ದರಿದ್ರ ಅಂತ ಏನಿಲ್ಲ, ಹೌದಲ್ಲ? ಎಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಯ್ತದೆ ಹೆಂಗಿತ್ತು ನನ್ನ ಜೀವನ, ಹೆಂಗೆ ಮಾಡ್ಕೊಂಬಿಟ್ಟೆ ಅಂತ. ಹಾಗಾಗಿ ಇಲ್ಲದಿರುವ 2-3ಕ್ಕೆ ಕೊರಗೋದಕ್ಕಿಂತ ಇರುವ 4-5 ಸ್ಮರಣೆ ಮಾಡ್ತಾ, ಅಪ್ಪ ನನಗೆ ಇಷ್ಟಾದರೂ ಕೊಟ್ಟಿದೆಯಲ್ಲೇ ಅಂತ ಆರಾಮ್ಸೆ ಇರು. ತುಂಬ ಕೊರಗಲಿಕ್ಕೆ ಹೋಗಬೇಡ. ಮಕ್ಕಳಾಗುತ್ತೆ, ಒಳ್ಳೆಯದಾಗುತ್ತೆ, ಆದರೆ ಮನಸ್ಸಿನ ಕೊರಗು ದೂರ ಮಾಡು. ಅಯ್ಯೋ ನನ್ನನ್ನು ಮದುವೆ ಆಗು, ನನ್ನ ಗಂಡಂಗೆ ಯಾವ ಸುಖವೂ ಇಲ್ಲ, ಏನಿಲ್ಲ. ಹಾಗೆ ನೋಡಿದ್ರೆ ನೀನು ಸಿಕ್ಕಿರೋದೇ ಅವ್ರ ಭಾಗ್ಯ.
ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಈ ವಿಚಾರದಲ್ಲಿ ಅತ್ತೆ ಮಾವನು ಶತ್ರುಗಳಲ್ಲ, ನಿಮ್ಮ ಅಪ್ಪ ಅಮ್ಮನೂ ಶತ್ರುಗಳಲ್ಲ, ಆಯಿತಾ? ಕಾಲ ಕೂಡು ಬರುತ್ತೆ. ಬಟ್ ನನಗನ್ಸುತ್ತೆ, ನನ್ನ ಜ್ಞಾನದಲ್ಲಿ ಇನ್ನೂ 2-3 ವರ್ಷ ಇವೆಲ್ಲ ಇದ್ದದ್ದೇ. ನೀನು ಅಷ್ಟರೊಳಗಡೆ ನಿನ್ನ ಮಡಿಲು ತುಂಬಿ ಒಂದು ಮಗು ಎಲ್ಲದಕ್ಕೂ ಪರಿಹಾರ ಅಂತ ನಾನು ಹೇಳಲ್ಲ, ಬಟ್ ಆಗಲಿ, ಅದರಿಂದ ಎಲ್ಲ ಒಳ್ಳೆಯದಾಗುತ್ತೆ, ಅದರಿಂದಲೇ ಆಗುತ್ತೆ ಅಂತ ಇಲ್ಲ. ಬಟ್ ನನ್ನ ಪ್ರಕಾರ ಆ ಮಗುವಿನ ಮುಖ ನೋಡಿಕೊಂಡು ನೀನು ಎಲ್ಲ ನೋವನ್ನು ಮರಿಬೋದೇನೋ ಅಂತ, ಹೌದು ಗುರುಜಿ. ಅಲ್ವಾ? ಎಲ್ಲ ಒಳ್ಳೆಯದಾಗುತ್ತೆ. ನೀನು ಕರೆ ಮಾಡಿ ಮಾತಾಡ್ತೀಯ, ಮತ್ತೆ ದೇವರು ನಿನ್ನ ಬದುಕಲ್ಲಿ ಅಂತಹದ್ದೊಂದು ಭಾಗ್ಯವನ್ನು ಆದಷ್ಟು ಬೇಗ ಕರುಣಿಸ್ಲಿ. ಅದು ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ, ನೀನು 1000 ಆಸ್ಪತ್ರೆಗೆ ತೋರಿಸಿರು, ಒಂದು ಯಾವುದೋ ಗಳಿಗೆ ಅದು ಪವಾಡ ನಡೆದಂಗೆ ನಡೆದೋಗ್ಬಿಡುತ್ತೆ. ಅದು ಬೇಗ ನಡೀಲಿ ಅನ್ನೋದು ನನ್ನ ಹಾರೈಕೆ. ನಿನಗೆ ಒಳ್ಳೇದಾಗಲಿ, ನಿನ್ನ ಮಡಿಲು ತುಂಬಲಿ. ಇನ್ನೊಂದು ಗುರುಜಿ, ಮುಂಚೆ ಇಲ್ಲಿ ಒಂದ್ ಕೆಲ್ಸ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು. ಅವಾಗ ಚೆನ್ನಾಗೇ ಇದ್ರು ಗುರುಜಿ. ಇವಾಗ ಇವಾಗ ಒಂದ್ 6 ತಿಂಗಳಿಂದ ಇವರು ಒಂದ್ 3 ವರ್ಷದ ಹಿಂದೆ ಒಂದು ಬೇರೆ ಕಂಪ್ನಿ ಕೆಲ್ಸ ಚೇಂಜ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಏನೇ ಪಾರ್ಟಿಗಳು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿ ಇಲ್ಲೆಲ್ಲ ಏನು ಇರ್ಲಿಲ್ಲ ಗುರುಜಿ, ಆ ಹ್ಯಾಬಿಟ್ಸ್ ಇರ್ಲಿಲ್ಲ. ಒಂದು ಕಂಪ್ನಿಗ್ ಶಿಫ್ಟ್ ಆದ್ರು, ಕೆಲ್ಸ ಚೇಂಜ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಪಾರ್ಟಿಗಳು ಅದು ಇದು ಎಲ್ಲ ಜಾಸ್ತಿ ಗುರುಜಿ ಅಲ್ಲಿ. ಅದ್ರಿಂದ ಸ್ವಲ್ಪ ಎಲ್ಲ ಪಾರ್ಟಿಗಳು ಮಾಡೋರೆ ಜಾಸ್ತಿ, ಅಕ್ಕಪಕ್ಕ ಕೆಲ್ಸ ಮಾಡೋರೆಲ್ಲ ಇರೋದ್ರಿಂದ ಸ್ವಲ್ಪ ಇವ್ರಿಗೆ ಸ್ವಲ್ಪ ಕುಡ್ಸ್ಬಿಡ್ತಾ ಇದಾರೆ ಗುರುಜಿ. ನನಗೂ ಗೊತ್ತೇ ಆಗಿಲ್ಲ, ಇವಾಗ ಒಂದ್ 3 ವರ್ಷದಿಂದ ಡೌಟೇ ಬಂದಿಲ್ಲ. ಹಂಗೂ ಒಂದೊಂದ್ಸಲ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡೋರು. ಇವಾಗ ನನ್ಗೆ ಸ್ವಲ್ಪ ಇವಾಗ ಒಂದ್ 4-5 ತಿಂಗಳಿಂದ ಎಷ್ಟೇ ಕೇಳಿದ್ರು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು ಒಪ್ಕೊಳ್ಳಲ್ಲ ಗುರುಜಿ. ಏನು ಹೇಳವ ನಾನು ಅದಕ್ಕೆ? ಆಯ್ತು, ಎಷ್ಟೇ ಕೇಳಿದ್ರು ರೆಡ್ ಹ್ಯಾಂಡ್ ಆಗಿ ಕೇಳಿಸ್ಕೊ. ಈಗ ಪಾರ್ಟಿ ಅವ್ರು ಯಾರೋ ಕೊಡಿಸ್ತಾರ, ಕರೀತಾರ, ಇನ್ವೈಟ್ ಮಾಡ್ತಾರ, ಕುಡಿಸ್ತಾರ, ನನಗೆ ಬುದ್ಧಿ ಇರ್ಬೇಕಲ್ವಾ? ಹೌದು ಗುರುಜಿ, ಇವ್ರು ಇದ್ರು ಗುರುಜಿ, ಇಲ್ಲ ನಾನು ಹೋಗ್ತೀನಿ, ಸುಮ್ನೆ ಊಟ ಮಾಡ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ 1-2 ವರ್ಷ ಹಂಗೆ ಇದ್ರು. ಇವಾಗ ಒಂದ್ 6 ತಿಂಗಳು 1 ವರ್ಷದಿಂದ ಅಂದ್ರೆ ಏನು ನಾರ್ಮಲ್ ಆಗಿ ಇರ್ತಾರೆ ಗುರುಜಿ, ಏನು ಆತರ ಎಲ್ಲ ಏನಿಲ್ಲ. ಅಂದ್ರೆ ನಂಗೆ ಸ್ವಲ್ಪ ಸ್ಮೆಲ್ ಎಲ್ಲ ಗೊತ್ತಾಗ್ಬಿಡುತ್ತೆ ಗುರುಜಿ ನನ್ಗೆ. ತಿದ್ದುಕೋ, ತಿದ್ದು ಹಠ ಮಾಡಿ ಆದರೂ ತಿದ್ದು, ಇಲ್ಲಾಂದ್ರೆ ಅವ್ರ ಹಣೆ ಬರ ಕಡಿಗೆಲ್ಲ ಕೆಟ್ಟು ಮೂಲೆಯಲ್ಲಿ ಕೂತ್ಕೊಂಡ ಗೊತ್ತಾಗುತ್ತೆ. ನಾನು ಎಷ್ಟು ಹೇಳ್ತಾ ಇದೀನಿ, ನಾವು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂತಾ ಇದೀವಿ, ಇದೆಲ್ಲ ಒಳ್ಳೇದಲ್ಲ, ಬೇಡ ಅಂತ ಹೇಳ್ತಾ, ಅಂದ್ರೆ ಅವರು ಒಪ್ಕೊಳ್ಳಲ್ಲ ಗುರುಜಿ. ಬಿಡವ್, ಎಷ್ಟ್ ಸತಿ ಹೇಳ್ತೀಯವ? ಆಮೇಲೆ ದೇವ್ರ ಮುಂದೆ ನಿಲ್ಸ್ಬಿಟ್ಟು ಪ್ರಮಾಣ ಎಲ್ಲ ಮಾಡ್ಬಿಟ್ಟಿರ್ತಾರ. ಅದಾಗಿ 3 ದಿನಕ್ಕೆ ತಪ್ಪಾಗೋಯ್ತು, ಏನೋ ಒಂದ್ಸಲ ಮಾಡ್ಬಿಟ್ಟೆ ಅಂತಾರೆ. ಆಮೇಲೆ ಒಂದ್ 15 ದಿವಸ ಬಿಡ್ತಾರೆ, ತಿರ್ಗಾ ಮತ್ತೆ ನನಗೆ ಗೊತ್ತಾಗುತ್ತೆ ಗುರುಜಿ. ಇವ್ರು ಈ ತರ ಬೇರೆ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಕೆಲ್ಸನೇ ಬೇಡ, ಕಂಪ್ನಿನೇ ಬೇಡ, ಬಿಟ್ಬಿಡು. ಆಯ್ತು, ಅದನ್ನ ಬಿಡಿಸ್ಬಿಟ್ಟು ಎಲ್ಲಾರ, ನನ್ಗನ್ಸುತ್ತವ ಬಹುಶಃ ಈ ಥರದ ತೀರಾ ಪಾರ್ಟಿ, ಎಣ್ಣೆ, ಮೋಜು, ಮಸ್ತಿ ಅಂತ ಅದು ಯಾರೋ ಮಾಡಿಸಿದ್ರ, ಇವರೇ ಹೋದ್ರ, ಒಂದ್ಸತಿ ಅಡಿಕ್ಟ್ ಆದರೆ ನಿನಗೆ ಮಗು ಇಲ್ಲ, ನಾನು ತವ್ರ ಮನೆಗೆ ಹೋಗೋಕ್ಕಾಗ್ತಿಲ್ಲ ಅನ್ನೋ ದುಃಖಕ್ಕಿಂತ ನಿಜವಾದ ದುಃಖ ಆಮೇಲೆ ಶುರುವಾಗುತ್ತೆ. ಹೌದು ಗುರುಜಿ. ಹಾಗಾಗಿ ಎಲ್ಲ ಬಿಟ್ಬಿಟ್ಟು ಇದನ್ನ ಮೊದಲು ಸರಿ ಮಾಡ್ಕೊ. ಹಠ ಮಾಡಿ ಆದರೂ ಕಂಪ್ನಿ ಬಿಡಿಸಿ ಸ್ವಲ್ಪ ಒಳ್ಳೆ ಕಡೆ ಎಲ್ಲೆಲ್ಲ ಒಂದು ಕಡೆ ಕೆಲಸ ಹುಡುಕಿ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಹೇಳು. ಆ್ಯಂಡ್ ಒಂದು ಹೆಂಡತಿಯಾಗಿ ನೀನು ಹಠ ಮಾಡಿ ಆದ್ರೆ ಸರ್ ನಿನ್ನ ಸಂಸಾರವನ್ನು ನೀನು ಸರಿ ಮಾಡ್ಕೊಳ್ಬೇಕು. ಅದರ್ವೈಸ್ ತೀರಾ ಈ ಕಡೆ ಮಕ್ಕಳಿಲ್ಲ, ಈ ಕಡೆ ಯಾವುದೇ ಅಪ್ಪ ಅಮ್ಮ ನೆಮ್ಮದಿ ಇಲ್ಲ, ಈ ಕಡೆ ಇಂಥವಾದಾಗ ಮತ್ತು ಬದುಕಿದ್ದೆ ಅಥವಾ ಇಲ್ಲಿದ್ದೇನು ಪ್ರಯೋಜನ ಮತ್ತೆ? ಹೌದು ಗುರುಜಿ. ಒಂದು ಹೆಣ್ಣಾಗಿ ನೀನು ಆ ಮಟ್ಟಿಗೆ ದಿಟ್ಟವಾಗಿ ನಿಲ್ಲದ ಹೊರತು ಇವೆಲ್ಲ ಸುಮ್ಮನೆ ಅವ್ರು ಬರೋದೇ, ನಾನು ಹಣೆ ಮಾಡಿಸೋದೇ, ಸುಮ್ಮನೆ ಅದು ಹಂಗೆ ಆಗದೆ ಒಂದು ದಿವಸ ಬೀದಿಗೆ ಬಂದು ಆಸ್ಪತ್ರೆ ಸೇರಿ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿ ಸಾಲ ಮಾಡಿ ಅದು ಹಾಗೆ ಇವೆಲ್ಲ ಇಟ್ಕೊಂಡು ಮಕ್ಕಳಾಗ್ತಿಲ್ಲ, ಒಳ್ಳೇದಾಯ್ತಿಲ್ಲ, ಅದಾಯ್ತಿಲ್ಲ, ಇದಾಯ್ತಿಲ್ಲ ಆಯಿತು. ಆ ವಿಚಾರದಲ್ಲಿ ನೀನು ಸ್ವಲ್ಪ ಹಠ ಮಾಡಿದ್ರೆ ಅದು ಸಾಧ್ಯ ಇದೆ. ಅಂಥ ಜಾಗದಿಂದ ಅವರನ್ನು ವಾಪಸ್ ಕರೆಸಿ ಅಥವಾ ಬಿಡಿಸಿ ಇನ್ನೊಂದು ಕಡೆ ಒಳ್ಳೆ ಕಡೆ ಹಾಕಿ ಚೆನ್ನಾಗಿ ಜೀವನ ಮಾಡು. ಬಟ್ ಆ ಥರ ಬೀಳಬೇಡ, ತಪ್ಪು ನಿರ್ಧಾರ ತಗೊಳ್ಬೇಡ, ಸಮಯ ಕೊಡು.
ಯಾಕಂದರೆ ಅಡಿಕ್ಟ್ ಆಗಲಿಕ್ಕೆ ಎಷ್ಟು ಸಮಯ ಬೇಕೋ ಹೊರಗಡೆ ಬರಲಿಕ್ಕೆ ಅದಕ್ಕಿಂತ 100 ಪಟ್ಟು ಸಮಯ ಬೇಕು. ಹೌದು ಗುರುಜಿ, ಚಿಕ್ಕದ್ರಲ್ಲೇನೆ ಅದಕ್ಕೆ ಅದನ್ನ ಹೌದು, ಬಿಡಿಸ್ಬೇಕು ಅದನ್ನು ನಿರ್ಧಾರ ಮಾಡಿ ಬಿಡಿಸು. ಇದು ಯಾವುದೋ ದೇವ್ರಿಗಾರಿಕೆ ಒತ್ಕೋ ಇಲ್ಗೋಯ್ತೀನಿ ಇಂದ್ಕೋ, ಅದು ಹಂಗಲ್ಲ. ಇಲ್ಲ ಗುರುಜಿ. ಇಲ್ಲಿ ಈತನಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದು ನಾಳೆ ದಿನ ನಮ್ಮ ಸಂಸಾರ ಚೆನ್ನಾಗಿರಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತ ಇದ್ದರೆ ಬಿಡ್ತಾನೆ. ಎಲ್ಲ ನನಗೆ ಹಂಗೂ ಕುಡಿತಾನೆ ಅಂದರೆ ನಿನಗಿಂತ ಅದೇ ಮುಖ್ಯ ಅಂತ ಆಯಿತು. ಇಲ್ಲ ಗುರುಜಿ, ಮೊನ್ನೆ ತುಂಬಾ ಜಗಳ ಆಗಿ ಡೆತ್ ನೋಟ್ ಎಲ್ಲ ಬರ್ದಿಟ್ಬಿಟ್ಟಿದೆ ಗುರುಜಿ. ನೀನ್ ಈ ತರ ಎಲ್ಲ ಇದ್ರೆ ನಿಮ್ಮನೆಯವರು ಈ ತರ ಮಾಡ್ತಾರೆ, ನೀನು ಈ ತರ ಎಲ್ಲ ಮಾಡ್ತೀಯ, ಆಮೇಲೆ ಕೊನೆಗೆ ಇನ್ನೊಂದ್ ದಿವಸ ನಾನು ಯಾವತ್ತು ಕುಡಿಯಲ್ಲ ಅಂತ ಹೇಳಿ ಕಾಲೆಲ್ಲ ಹಿಡ್ಕೊಂಡ್ಬಿಟ್ರು ಗುರುಜಿ. ಈ ತರ ಎಲ್ಲ ಅದೇ ಒಂದು ಹೆಣ್ಣು ಹಠ ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಇದೆಯವ್ವ, ಅವಳು ನಿಂತ್ಕೊಳ್ಬೇಕು. ಬಟ್ ಎಷ್ಟೋ ಹೆಣ್ಮಕ್ಳು ಆ ನಿರ್ಧಾರಕ್ಕೆ ಹೋಗೋದೇ ಇಲ್ಲ. ಏನೋ ಭಯಕ್ಕೋ ಇನ್ನೇನ್ಕೋ ಹಂಗೆ ಬಾಲಿವುಡ್ ಹಾಳಾಗೋಗಿಂತ ಬರ್ತಾರೆ. ಕಡೆಗೆ ನೀವೇ ನೋಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಗುರುಜಿ, ನಾನು ಅದೊಂದು ಮನ್ಸಲ್ಲಿ ಕಾಡ್ತೈತೆ. ಅವರು ತುಂಬಾ ಮಧ್ಯರಾತ್ರಿ 3 ಗಂಟೆವರೆಗೂ ವಾದ ಮಾಡಿದ್ರು ಗುರುಜಿ. ಇಲ್ಲ ನನಗ್ ಸ್ಮೆಲ್ ಬರ್ತಾ ಇದೆ, ನನಗ್ ಗೊತ್ತಾಗ್ತೈತೆ, ಆದ್ರೂನು ಇಲ್ಲ ನಂಗೆ ತುಂಬಾ ಕೋಪ ಬಂದ್ಬಿಡು. ಒಪ್ಕೊಂಡ್ಬಿಟ್ರೆ ಸುಮ್ನೆ ಆಗ್ಬಿಡ್ತೀನಿ ಗುರುಜಿ, ತಪ್ಪಾಯ್ತು ಅಂತ ಕೇಳಿದ್ರೆ. ನಂಗೆ ಕೋಪನೂ ಸ್ವಲ್ಪ ಜಾಸ್ತಿನೇ ಇದೆ. ಆಯ್ತು, ಅದು ಮುಕ್ತಾಯ ಆದ ವಿಚಾರ. ನಾನು ಹೇಳ್ದಂಗೆ ಆಮೇಲೆ ಹೊರ್ಕೆಲ್ಲೂ ಒಂದೇಟು ಹೊಡೆದ್ಬಿಟ್ಟಿದೀನಿ ಗುರುಜಿ. ಅದು ಬಿಡ, ಆಯ್ತು, ತಪ್ಪಿಲ್ಲ. ನೀನು ಬಿಡಿಸ್ಲಿಕ್ಕೆ ಏನಾದರೂ ಒಂದು ಮಾಡು. ಗುರುಜಿ, ಪರ್ಕೆದು ಸಮಸ್ಯೆ ಅಲ್ಲ. ಹಾಗೆ ಪರ್ಕೆನೋ ಕಡ್ಡಿನೋ ಕೈಯೋ ಯಂತ್ರಲಿ ಅಂತ ಮುಖ್ಯ ಅಲ್ಲ. ಅದು ಸುಮ್ಮನೆ ಹೇಳುವುದು, ಅಯ್ಯೋ ಪರ್ಕೆ ನೋಡಿದ್ರೆ ಶನಿಗುರು ಇರಲ್ಲ, ಅದಿರಲ್ಲ. ಇದು ಒಳ್ಳೆ ಉದ್ದೇಶ. ಈಗ ಆಯ್ತವ, ಅಲ್ಲೇನು ನಿಂದೊಂದು ಮಗು ಇದೆ, ಆ ಮಗುವಿನ ಹತ್ರ ಒಂದು ಹಾವು ಬಂದ್ಬಿಟ್ಟಿದೆ. ಅಯ್ಯೋ ಅಂತ ಸಡನ್ನಾಗಿ ಕೈಗೆ ಏನು ಸಿಗುತ್ತೆ ಅದ್ರಲ್ಲಿ ಇದು ಮಾಡ್ತೀವಿ ಹೊರತು, ಕೈಲಿ ಏನೋ ಪರಕೆ ಇತ್ತು, ಅಯ್ಯೋ ಪರಕೆ ನೋಡಿದ್ರೆ ತಪ್ಪಾಗುತ್ತೆ ಅಂದ್ಕೊಂಡು ದೊಣ್ಣೆ ಹೊಡಿಕೊಂಡು ಹೋಗೋಷ್ಟೊತ್ತಿಗೆ ಹಾವೇನೋ ಮಾಡಿದ್ರೆ, ಅಂದರೆ ನನಗೆ ಅಲ್ಲಿ ತಕ್ಷಣಕ್ಕೆ ಏನೋ ಸರಿ ಮಾಡಬೇಕು ಅಂದಕ್ಕೆ ಏನು ಸಿಕ್ತೋ ಅದರಲ್ಲಿ ಅಲ್ವಾ? ಹಾಗಾಗಿ ಅದಕ್ಕೆ ತುಂಬ ಅಯ್ಯೋ ಹಂಗಾಯ್ತು ಅಂತೇನಿಲ್ಲ. ಬಿಡಿಸು, ಸಂಸಾರ ನೆಟ್ಟಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀನು ಏನೋ ಒಂದು ನಿನ್ನೆ ತೋಚಿದ್ದು ಮಾಡಿದ್ದೀಯ, ಅದನ್ನು ಪೊರಕೆಯಲ್ಲಿ ಹೊಡೆದ್ಬಿಟ್ಟು ಅವ್ರ ಶನಿಗುರು ಎಲ್ಲ ಕಳೆದು ಬಿಡಬೇಕು ಅನ್ನೋ ಕೆಟ್ಟ ಉದ್ದೇಶ ನಿನಗೇನಿರಲಿಲ್ಲ. ನನಗೆ ಜೀವನ ಸರಿ ಮಾಡ್ಕೋಬೇಕು. ಅಂದರೆ ಧರ್ಮಗಳು ನಿರ್ಧಾರವಾಗುವುದು ಏನರಿಂದ ಯಾವುದರಿಂದ ಅಂತ ಅಲ್ಲ, ಉದ್ದೇಶ ಏನಿತ್ತು, ಕಾರಣ ಏನಿತ್ತು ಅಂತ. ಎನಿವೆ, ಬಟ್ ಅವನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಶಕ್ತಿಯ ಅನುಸಾರವಾಗಿ ಬಿಡಿಸುವ ಪ್ರಯತ್ನ ಮಾಡು. ಒಂದು ಹೆಣ್ಣಾಗಿ ನೀನು ಹಠ ಮಾಡಿ ಅದನ್ನು ಬಿಡಿಸಬಹುದು, ಏನು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಧೈರ್ಯವಾಗಿರ್ತಾಯಿ, ಶುಭವಾಗ್ಲವ. ನೋಡಿ ಕತೆ ಹಿಂಗೆ ಮದುವೆ ಆಗಿ ಎಲ್ಲರನ್ನ ಎದುರು ಹಾಕೊಂಡು ಬಂದು ಕಡೆಗೆ ಗಂಡ ಹಿಂಗೆ ಆಯ್ತರು ಅಂದ್ಕೊಂಡು ಕುಡಿತಾಗ ಚಟಕ್ಕೋ ಇನ್ಯಾವುದಕ್ಕೂ ಬಿದ್ದರು ಅಂದ್ಕೊಳ್ಳಿ, ಹೆಣ್ಣಿನ ಜೀವನ ನರಕ. ಬಟ್ ಆದಷ್ಟು ಯಾವುದೇ ಕಾರಣಕ್ಕೂ ಚಟ ಇರೋರನ್ನು ಮದುವೆನೇ ಆಗಬೇಡಿ. ನಾನಿದು ನೇರವಾಗಿ ಹೇಳ್ತೀನಿ. ಯಾಕಂದರೆ ಚಟ ಇರೋರನ್ನು ಮದುವೆ ಆಗಿ ಅವರು ನಾಳೆ ದಿನ ಚಟ ಬಿಡಲಿಲ್ಲ, ನಿಮಗೂ ಬೇಸತ್ತು ಹೋಗಿ, ನಿಮಗೂ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ನೀವಿನ್ನೇನೋ ತಪ್ಪು ಮಾರ್ಗ ಹಿಡಿದು ಕಡೆಗೆ ನಿಮ್ಮ ನಡತೆಗೆಟ್ಟವಳು ಅಂತ ಅನಿಸ್ಕೊಂಡು, ಅಂದರೆ ಅಂತಿಮವಾಗಿ ನಾನು ಯಾಕೆ ದಾರಿ ತಪ್ಪದೆ ಅಂದರೆ ನನಗೆ ನನ್ನ ಗಂಡ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಸಂತೋಷ ಇಲ್ಲ, ಆತನಿಂದ ಯಾವುದೇ ಪ್ರೀತಿ ಇಲ್ಲ ಅಂದಾಗ ನಾನು ಆ ಕಡೆಗೆ ಮನಸ್ಸು ಜಾರ್ತು ಸರ್ ಅಂತ ಅಲ್ಲೋ ಕತೆ ಹೇಳೋದ್ರ ಬದಲು ಇಲ್ಲೇ ಬೇಡ ಅಂದ್ಬಿಡಿ ಅಲ್ವಾ? ಎಷ್ಟೋ ಹೆಣ್ಮಕ್ಳು ಹಾಗೆ ಹೇಳ್ತಾರೆ, ಸರ್ ಹುಡುಗ ಅಂತ ಗೊತ್ತಿತ್ತು ಸಾ, ಅದ್ರ ಪ್ರೀತಿ ಇತ್ತಲ್ಲ ಸರ್, ಆಯ್ಬಿಟ್ಟೆ. ಮತ್ತೇನಾಯ್ತವ? ಅಲ್ಲ, ಪ್ರೀತಿ ಇತ್ತು ಅಂತ ಆಯ್ಬಿಟ್ಟೆ ಸರಿ ಹೋಯ್ತಾನೆ ಅಂತ. ಆಮೇಲೆ ಅವನು ಯಾಕೋ ಸರಿ ಹೋಗಲ್ಲ ಸರ್, ಏನು 6-7 ವರ್ಷಕ್ಕಾದೆ ಸರ್, ಸರಿ ಹೋಗಲಿಲ್ಲ ಸರ್. ಅಲ್ಲೆಲ್ಲ ಕೆಲಸ ಮಾಡೋ ಜಾಗದಲ್ಲಿ ನಾನು ತುಂಬ ಪ್ರೀತಿ ಮಾಡ್ತಿದ್ದೆ ಸರ್, ನಾನು ಸಂಬಂಧ ಬೆಳೆಸ್ಬಿಟ್ಟೆ ಸರ್. ಯಾಕವ ಬೆಳೆಸ್ದೆ? ಅಯ್ಯೋ ಗಂಡ ನೆಮ್ಮದಿ ಕೊಡಲಿಲ್ಲ ಸರ್. ಅಲ್ಲ, ಕುಡ್ಕನ್ನೇ ತಾನೇ ನೀನು ಮದುವೆ ಆಗಿದ್ದು. ಅಯ್ಯೋ ಅವತ್ತಿಗೊಂದು ಪ್ರೀತಿ ಇತ್ತು ಸರ್, ಅದು ಗೊತ್ತಾಗಲಿಲ್ಲ, ಅದಕ್ಕೆ ಆಗ್ಬಿಟ್ಟೆ. ಅಂದರೆ ಅಲ್ಲಿ ಕುಡುಕ ಅಂತ ರಿಜೆಕ್ಟ್ ಮಾಡಿದರೆ ಹೆಂಗೋ ಜೀವನ ಚೆನ್ನಾಗಿರ್ತಿತ್ತು. ಆದರೂ ಪ್ರೀತಿ ಪ್ರೇಮ ಅಂದುಕೊಂಡು ಕುಡುಕನ ಮದುವೆ ಆಗ್ಬಿಟ್ಟು, ಅಥವಾ ಯಾವುದೋ ಚಟ ಇರೋನೋ, ಸಿಗರೇಟ್ಸ್ ಅಥವಾ ತುಂಬ ಯಾವುದೋ ಚಟಕ್ಕೆ ಅಡಿಕ್ಟ್ ಆಗಿರೋನೋ, ಅಥವಾ ಜೂಜಾಟ ಆಡೋನೋ, ಬೆಟ್ಟಿಂಗ್ ಆಡೋನೋ ಮದುವೆ ಆಗ್ಬಿಟ್ಟು
ಆಮೇಲೆ ಅಯ್ಯೋ ಅವ್ನು ಸರಿ ಇಲ್ಲ ಅಂತ ಅಕ್ರಮ ಸಂಬಂಧ ಇಟ್ಕೊಳ್ಳೋದಾದರೆ ನೀನು ಸ್ಟಾರ್ಟಿಂಗ್ ಬೇಡ ಅನ್ನೋ ಅಲ್ವಾ. ಕೆಲವು ಹೆಣ್ಮಕ್ಳು ಬಂದು ಹಂಗೆ ಹೇಳಿದಾಗ ಅಯ್ಯೋ ಹೌದು ಸರ್ ನಾನು ತಪ್ಪು ಮಾಡಿಬಿಟ್ಟೆ, ಆರಂಭದಲ್ಲಿ ಬೇಡ ಅನ್ಬೇಕಿತ್ತು ಸರ್, ಮದುವೆ ಆಗ್ಬಿಟ್ಟು ನಾನು ಅಯ್ಯೋ ಇವನು ಸರಿ ಹೋಯ್ತಿಲ್ಲ ಅಂದ್ಕೊಂಡು ನಾನು ಅಕ್ರಮ ಸಂಬಂಧ ಬೆಳೆಸಿದ ತಪ್ಪಾಗ್ಬಿಡ್ತು ಸರ್. ಅದು ಹಾಗೆ ಆರಂಭದಲ್ಲಿ ಬುದ್ಧಿ ಇರಬೇಕು. ಒಳ್ಳೆಯದಾಗ್ಲವ, ಶುಭವಾಗಲಿ.